ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಇನ್ಫೋ ಗುರು ಅಲ್ಲಿ. ನಮ್ ಜೊತೆಗಿದ್ದಾರೆ ಆಕಾಶ್ ಅವರು. ಸೊ ಗೋಟೆಕ್ ಆಕಾಶ್ ಯೂಟ್ಯೂಬ್ ಚಾನಲ್ ಹಲವಾರು ವಿಡಿಯೋ ನೀವು ನೋಡಿರ್ತೀರಾ. ಸೊ ಇವರು ಆ ಆಪಲ್ ಇವೆಂಟ್ ನ ಅಟೆಂಡ್ ಕೂಡ ಮಾಡಿದ್ರು ಆನ್ಲೈನ್ ಅಲ್ಲಿ. ಸೊ ಅದರ ಒಂದು ಬ್ರೀಫಿಂಗ್, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ ನಾವಿಬ್ರು ಇವಾಗ ನಿಮ್ಮ ಮುಂದೆ ಬಂದಿದ್ದೀವಿ. ಸೊ ಒಳ್ಳೆ ಇನ್ಫಾರ್ಮೇಶನ್ ನ ಶೇರ್ ಮಾಡ್ತೀವಿ ಅಂತ ಅನ್ಕೊಂಡಿದೀವಿ. ಸೊ ಶುರು ಮಾಡೋಣ. ಮೊದಲನೇದು, ಅದರಲ್ಲಿ ನನಗೆ ಕಂಡು ಬಂದಿದ್ದು ಆಕಾಶ್ ಏನಂದ್ರೆ ಐಫೋನ್ 13 ಮತ್ತು ಐಫೋನ್ 13 ಪ್ರೋ. ಸೊ ಇದ್ರ ಬಗ್ಗೆ ಸ್ವಲ್ಪ ನಾನು ಇಲ್ಲಿ ರಿಸರ್ಚ್ ಮಾಡಿರೋದ್ರಲ್ಲಿ ಗೊತ್ತಾಗ್ತಾ ಇರೋದೇನು ಅಂತ ಹೇಳಿದ್ರೆ, ಲೈಟ್ ವೇಟ್ ಇದೆ, ಥಿನ್ ಡಿಸೈನ್ ಕೂಡ ಇದೆ. ಸೊ ಒಳ್ಳೆ ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ಆಪಲ್ ಅವ್ರದ್ದು. ಅಂಡ್ ಹೌದು, ಅಂಡ್ ಕ್ಯಾಮ್ರಾ ವೈಸ್ ಅಲ್ಟಿಮೇಟ್ ಆಪಲ್ ಅವ್ರದ್ದು. ಸೊ 12 MP ಫ್ರೇಮ್ ರೇಟ್ ವಿತ್ 1.8 ಅಪರ್ಚರ್ ವಿತ್ ಫ್ಲಾಶ್ 4K ರೆಕಾರ್ಡಿಂಗ್ ಕೊಡ್ತಾ ಇದ್ದಾರೆ. ಫ್ಲಾಗ್ಶಿಪ್ ಲೆವೆಲ್, ಫ್ಲಾಗ್ಶಿಪ್ ಗ್ರೇಡ್ ಸ್ಪೆಕ್. ಸೊ ಇನ್ನೊಂದು ಕೀ ಪಾಯಿಂಟ್ ಆಕಾಶ್ ಏನಂದ್ರೆ 100% ರಿಸೈಕಲ್ಡ್ ಅಲ್ಯೂಮಿನಿಯಂ ಮೇಡ್ ಅಂತ ಏನೋ ಇದೆ. ಸೊ ಡು ನೋ ಎನಿಥಿಂಗ್ ಅಬೌಟ್ ದಟ್? ಅಂಡ್ ನಮ್ಮ ಆಡಿಯನ್ಸ್ ತಿಳಿಸ್ಕೊಡಿ, ಇವೆಂಟ್ ಅಟೆಂಡ್ ಮಾಡಿದ್ರಲ್ಲ. ಹೌದು, ಇದು ಆಕ್ಚುಲಿ ಟ್ರೆಂಡ್ ಸ್ಟಾರ್ಟ್ ಮಾಡಿದ್ದು ಆಪಲ್ ಅವರೇ ಫಸ್ಟ್. ಏನು ಅಂತಂದ್ರೆ ರೀಸೈಕಲ್ಡ್ ಮೆಟೀರಿಯಲ್ಸ್ ನ ಯೂಸ್ ಮಾಡೋಣ ಅಂತ. ಫಾರ್ ಎಕ್ಸಾಂಪಲ್ ರೀಸೈಕಲ್ಡ್ ಅಂದ್ರೆ 100% ರಿಸೈಕಲ್ಡ್ ಅಲ್ಯೂಮಿನಿಯಂ ಅಂತ ಅವ್ರು ಅಂದಿದ್ದಾರೆ. ಹಂಗಂದ್ರೆ ಬರೀ ಅಲ್ಯೂಮಿನಿಯಂ ಇಂದ ಮಾತ್ರ ಫೋನ್ ಮಾಡಕ್ಕಾಗಲ್ಲ. ಅಲ್ಯೂಮಿನಿಯಂ ಮೆಟಲ್ ಯೂಸ್ ಮಾಡಿರೋದು ರೀಸೈಕಲ್ಡ್, ಅದು ಫೈನ್. ಆದ್ರೆ ಆಂಟನಾ ಬ್ಯಾಂಡ್ಸ್, ಇದು ಮೆಟಲ್ ಫೋನ್ ಆಗಿರೋದ್ರಿಂದ ಫೋನ್ 5G ಫೋನ್ ಬೇರೆ, ಇದು ಆಂಟನಾ ಬ್ಯಾಂಡ್ಸ್ ಫೋನ್ ಆಚೆನೆ ಕಾಣುತ್ತೆ. ಆ ಆಂಟನಾ ಬ್ಯಾಂಡ್ಸ್ ಪ್ಲಾಸ್ಟಿಕ್ ಇಂದ ಮಾಡಿರೋದು. 100% ರೀಸೈಕಲ್ಡ್ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ ಇಂದ ಆಂಟನಾ ಬ್ಯಾಂಡ್ಸ್ ಮಾಡಿದ್ದಾರೆ. ಇನ್ ದ ನೇಮ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಅವರು ಮಾಡ್ತಿದ್ದಾರೆ. ನಿಮ್ಗೆ ಗೊತ್ತು, ಇವಾಗ ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ಸ್ ಚಾರ್ಜರ್ಸ್ ಎಲ್ಲ ಫೋನ್ ಬಾಕ್ಸ್ ಅಲ್ಲೇ ಕೊಡ್ತಿದ್ದಾರೆ. ಆಪಲ್ ಅವ್ರು ಅದನ್ನು ತೆಗೆದ್ಬಿಟ್ರು ಇನ್ ದ ನೇಮ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಓಕೆ. ಅಂಡ್ ಇನ್ನೊಂದು ಏನು ಅಂದ್ರೆ, 80% GPU ಕಂಪೇರ್ ಟು ಪ್ರೀವಿಯಸ್ ಜನರೇಷನ್, ನ್ಯೂಟ್ರಲ್ ಇಂಜಿನ್ 2x ಕಂಪೇರ್ ಟು ಪ್ರೀವಿಯಸ್ ಜನರೇಷನ್. ಸೊ ಇದೊಂದು ಒಳ್ಳೆ ಡೆವಲಪ್ಮೆಂಟ್ ಅಲ್ವಾ ಆಕಾಶ್ ಐಫೋನ್ ಕಡೆಯಿಂದ? ಹೌದೌದು, ಆಪಲ್ ಅವ್ರದ್ದು ಅಂದ್ರೆ ಮಾತಾಡಂಗೆ ಇಲ್ಲ. ಲೈಕ್ ಟ್ರೆಂಡ್ ಸೆಟರ್ಸ್ ಅವರು. ಪರ್ಫಾರ್ಮೆನ್ಸ್ ಆಗಲಿ, ಇವಾಗ ಆಂಡ್ರಾಯ್ಡ್ ಸೈಡ್ ಬಂದ್ರೆ ಆಂಡ್ರಾಯ್ಡ್ ಅಲ್ಲಿ ತುಂಬಾ ಟಾಪ್ ಓಡ್ತಿರೋದು ಇವಾಗ ಸ್ಯಾಮ್ಸಂಗ್ ಮತ್ತೆ ಶಾಮಿ. ಸ್ಯಾಮ್ಸಂಗ್ ಅವರು ಎಕ್ಸಿನೋಸ್ ಚಿಪ್ ಎಲ್ಲ ಮಾಡ್ತಾರೆ, ಅವ್ರದೇ ಪ್ರೊಡ್ಯೂಸ್ ಮಾಡೋ ಚಿಪ್. ಆಪಲ್ ಅಷ್ಟೇ ಅವರೇ ಪ್ರೊಡ್ಯೂಸ್ ಮಾಡೋ ಚಿಪ್ ಬಯೋನಿಕ್ ಚಿಪ್ ಯೂಸ್ ಮಾಡ್ತಾರೆ. ಸೊ ಸಾಫ್ಟ್ವೇರು ಅವ್ರದೇ, ಚಿಪ್ ಸೆಟ್ ಅವ್ರದೇ, ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಅವ್ರದೇನೆ. ಸೊ ಇವೊಂದು ಬ್ಯಾಟ್ರಿ ಕಮ್ಮಿ ಇದ್ರು ಆಂಡ್ರಾಯ್ಡ್ ತರ 5000 6000 mAh ಬ್ಯಾಟ್ರಿ ಸಿಗಲ್ಲ ನಿಮ್ಗೆ ಐಫೋನ್ ಅಲ್ಲಿ. ಆ ಬ್ಯಾಟ್ರಿ ಕಮ್ಮಿ ಇದ್ರು ಈ ಚಿಪ್ ಸೆಟ್ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅವರು ಫೋನ್ಸ್ ಗಳಲ್ಲಿ. ಸೊ ಅಷ್ಟು ಚೆನ್ನಾಗಿ ಆಪ್ಟಿಮೈಸ್ ಮಾಡಿರ್ತಾರೆ. ಚಿಪ್ ಸೆಟ್ ಮಾತಾಡಂಗೆ ಇಲ್ಲ. A15 ಬಯೋನಿಕ್ ಇಸ್ ಲೈಕ್ ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಚಿಪ್ ಅವೈಲಬಲ್ ರೈಟ್ ನಾವ್ ಅಂತ ಹೇಳ್ಬೋದು. GPU ಇರ್ಲಿ, ಗ್ರಾಫಿಕ್ಸ್ ಇರ್ಲಿ, ಇಮೇಜ್ ಫೋಟೋಗ್ರಫಿ, ISP ಅಂತಾರಲ್ಲ ಅದು ಆಗ್ಲಿ, ಅಲ್ಲ ಟಾಪ್ ಲೆವೆಲ್. ಯಾರು ಊಹಿಸ್ಕೊಂಡು ಇರಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಪಲ್. ಹೌದೌದು. ಸೊ ಇಲ್ಲಿ ಡಿಸೈನ್ ಅಲ್ಲೂ ಕೂಡ ವ್ಯತ್ಯಾಸಗಳು ಕಂಡು ಬರ್ಬೋದು. ಒಳ್ಳೆ ಡಿಸೈನ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಐಫೋನ್ ಅಲ್ಲಿ. ಅಂಡ್ ಸ್ಟೇನ್ಲೆಸ್ ಸ್ಟೀಲ್ ಇದೆ, 4 ಕಲರ್ ವೇರಿಯಂಟ್ ಅಲ್ಲಿ ಕೊಡ್ತಾ ಇದ್ದಾರೆ, ಡ್ಯೂರಬಿಲಿಟಿ ಜಾಸ್ತಿ ಮಾಡಿದ್ದಾರೆ, ಅಂಡ್ ಒಳ್ಳೆ ಬ್ಯಾಟ್ರಿ ಸ್ಪೇಸ್. ಅಂದ್ರೆ ಒಂದ್ ಸ್ವಲ್ಪ ಫೋಕಸ್ ಮಾಡಿ ಟೈಮ್ ತಗೊಂಡು ಈ ರೀತಿ ಪ್ರಾಡಕ್ಟ್ಸ್ ಗಳನ್ನ ಬಿಡ್ತಾ ಇದಾರೆ ಅನ್ಸುತ್ತೆ ಆಪಲ್ ಅವರು. ನಿನ್ಗೇನ್ ಅನ್ಸುತ್ತೆ? ಹೌದು, ಹಂಗೆ ಟೈಮ್ ತಗೊಂಡು ಯೋಚನೆ ಮಾಡಿ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಬಟ್ ಸಮ್ ಪೀಪಲ್, ಆಪಲ್ ಫ್ಯಾನ್ಸ್ ಇರೋರು ಆಪಲ್ ಪ್ರಾಡಕ್ಟ್ಸ್ ಯಾವಾಗ್ಲೂ ಬೈ ಮಾಡ್ತಾರೆ. ಅದೊಂದು ಎಕೋಸಿಸ್ಟಮ್ ಟ್ರ್ಯಾಪ್ ಅಂತ ಅನ್ಬೋದು. ಈಗ ಇಯರ್ಫೋನ್ಸ್ ಆಪಲ್ ಇದ್ರೆ ಅವ್ರ ಫೋನು ಆಬ್ವಿಯಸ್, ಲ್ಯಾಪ್ಟಾಪ್ ಫೋನು ಇರುತ್ತೆ, ಲ್ಯಾಪ್ಟಾಪ್ ಇರುತ್ತೆ, ಅವ್ರ ಮನೆ ಟಿವಿ. ನಾವ್ ಹೆಂಗ್ ನೆಟ್ಫ್ಲಿಕ್ಸ್, ಅಮೆಝಾನ್ ಅಂತೀವಿ, ಅವ್ರ ಆಪಲ್ ಟಿವಿ ಪ್ಲಸ್ ಸಬ್ಸ್ಕ್ರಿಪ್ಷನ್ ಇರುತ್ತೆ. ಇಟ್ಸ್ ಲೈಕ್ ಎಕೋಸಿಸ್ಟಮ್ ಅಲ್ಲಿ ಟ್ರ್ಯಾಪ್ ಆಗ್ಬಿಟ್ಟಿದ್ದಾರೆ ಅವರು ಅನ್ನೋ ತರ. ಅವ್ರು ಏನೇ ಇದ್ರು ಅದ್ರದೇ ಪ್ರಾಡಕ್ಟ್ಸ್ ತಗೊಂಡಾಗ ಹೋಗ್ತಾನೆ ಇರ್ತಾರೆ. 4 ಕಲರ್ಸ್, ಹೌದು, ಆಪಲ್ 13, ಐಫೋನ್ 13 ಮಿನಿ ಮತ್ತೆ ಐಫೋನ್ 13 ಅಲ್ಲಿ 4 ಕಲರ್ಸ್ ಇದೆ. ನ್ಯೂ ಇಂಟ್ರೊಡ್ಯೂಸ್ಡ್ ಕಲರ್ ದಿಸ್ ಟೈಮ್ ಇಸ್ ಪಿಂಕ್ ಒನ್. ಆ ಡಿಸೈನ್ ಅಂತ ಹೇಳ್ಬೇಕಾದ್ರೆ ನೀನು ಅವ್ರದ್ದು ನಾಚ್ ಇರುತ್ತಲ್ಲ, ಈಗ ನೋಡಿ ನನ್ನ ಫೋನ್ ಅಲ್ಲಿ ಡಾಟ್ ಡಿಸ್ಪ್ಲೇ ಬಂದಿದೆ. ಅವ್ರು ಇನ್ನ ನಾಚ್ ಇಟ್ಕೊಂಡೇ ಅಷ್ಟು ಮುಂದುವರಿತಾರೆ. ಲಾಂಚ್ ಇವೆಂಟ್ ಅಲ್ಲಿ ಹೇಳ್ತಾರೆ, ನಾವು ಹೋದ್ಸತಿ ಹಳೆ ಫೋನ್ಸ್ ಇಂತ ಈ ಫೋನ್ಸ್ ಅಲ್ಲಿ 20% ರಿಡಕ್ಷನ್ ಮಾಡಿದೀವಿ ನಾಚ್ ಅಲ್ಲಿ ಅಂತಾರೆ. ಆಂಡ್ರಾಯ್ಡ್ ನೋಡಿ ಫುಲ್ ಕ್ಯಾಮ್ರಾನೇ ಒಳಗಡೆ ಹಾಕ್ತಿದ್ದಾರೆ ಡಿಸ್ಪ್ಲೇ ಅಲ್ಲಿ. ಆಂಡ್ರಾಯ್ಡ್ ಈ ಲೆವೆಲ್ ಬಂದಿದೆ, ಆಪಲ್ ಇನ್ನ ಅಷ್ಟು ಇಟ್ಕೊಂಡಿದ್ದಾರೆ. ಸೊ ಮೆನಿ ಪೀಪಲ್ ಅದನ್ನು ಇನ್ನ ಟ್ರಾಲ್ ಮಾಡ್ತಿದ್ದಾರೆ. ಹೌದೌದು. ಅಂಡ್ ನನಗನ್ಸೋ ಮಟ್ಟಿಗೆ IP68 ಸರ್ಟಿಫಿಕೇಶನ್ ಐಫೋನ್ ಅವರೇ ಫಸ್ಟ್ ತಗೊಂಡ್ಬಂದು ಏನೋ ಇಂಟ್ರೊಡ್ಯೂಸ್ ಮಾಡಿದ್ದು.
ಸೊ ಯಾಕಂದ್ರೆ ಅಲ್ಲಿಗಿಂತ ಮುಂಚೆ ತುಂಬಾ ಜನ ಅದ್ರ ಬಗ್ಗೆ ಅಷ್ಟು ಫೋಕಸ್ ಮಾಡಿರ್ಲಿಲ್ಲ. ಬಟ್ ಆಪಲ್ ಯಾವಾಗ IP68 ತಗೊಂಬಂದ್ರು, ಎವ್ರಿ ಒನ್ ರಸ್ಟ್ ಟುವರ್ಡ್ಸ್ ದಟ್ IP ಸರ್ಟಿಫಿಕೇಟ್. ಅದೊಂದು ಟ್ರೆಂಡ್ ಫಾಲೋ ಮಾಡಿದ್ರು ಅಂತ. ಟ್ರೆಂಡ್ ಆಕ್ಚುಲಿ ಆಪಲ್ ಈಸ್ ಅ ಟ್ರೆಂಡ್ ಸೆಟ್ಟಿಂಗ್ ಕಂಪನಿ. ಎವ್ರಿ ಟೈಮ್ ಇಟ್ ಕಮ್ಸ್ ಔಟ್, ಹೌದು ಹೌದು, they bring out some good features. And talking about iPhone 13 and 13 mini, what is your ಒಂದು ಏನು ನಿನ್ನ ಅಭಿಪ್ರಾಯ ಏನು? ಮಿನಿ ಇಸ್ ವರ್ತ್ ಬೈಯಿಂಗ್, ನಿನ್ನ ಒಪಿನಿಯನ್ ಆನೆಸ್ಟ್? ಹೌದು, ಆಕ್ಚುಲಿ ಈ ಸತಿ 12 ಮಿನಿಗಿಂತ 13 ಮಿನಿ ತುಂಬಾನೇ ವರ್ತ್. ಯಾಕಂದ್ರೆ ಹಳೆ ಐಫೋನ್ಸ್ ಕಂಪೇರ್ ಮಾಡಿದ್ರೆ ಸ್ಟಾರ್ಟಿಂಗ್ ಸ್ಟೋರೇಜ್ ವೇರಿಯಂಟ್ ನಿಮಗೆ 64 GB ಸಿಕ್ತಿತ್ತು, ಇವಾಗ ನಿಮಗೆ 128 GB ಕೊಡ್ತಾರೆ ಸ್ಟಾರ್ಟಿಂಗ್. ಸೊ ಇಟ್ಸ್ ವರ್ತ್ ಬೈಯಿಂಗ್. ಅಂಡ್ ದ ಕ್ಯಾಮ್ರಾ, ಮೋಸ್ಟ್ ಆಪಲ್ ಮೋಸ್ಟ್ ದಿ ಬೆಸ್ಟ್ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಐಫೋನ್ 13 ಮತ್ತೆ 13 ಮಿನಿಯಲ್ಲಿ. ಮತ್ತೆ ಅದೇ ಸೇಮ್ ಚಿಪ್ ಸೆಟ್ ಹಾಕಿ, ಸೊ ಅಷ್ಟು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಹಾಗೇನೆ ಅದೇ ಪ್ರೊಸೆಸರು, ಅಷ್ಟು ಒಳ್ಳೆ ಡಿಸ್ಪ್ಲೇನು ಚೆನ್ನಾಗಿದೆ. ಅದೇ ಪ್ರೋ ಮ್ಯಾಕ್ಸ್ ಅಷ್ಟು ಒಳ್ಳೆ ಡಿಸ್ಪ್ಲೇ ಇಲ್ಲ, ಬಟ್ ನಿಮಗೆ ನೋಟಿಸ್ ಮಾಡಕ್ಕೆ ಆಗಲ್ಲ ಡಿಸ್ಪ್ಲೇ ಡಿಫ್ರೆನ್ಸ್ ಇದೆ. ಸೂಪರ್ ಆಗಿರೋ ಡಿಸ್ಪ್ಲೇ, ಕ್ಯಾಮ್ರಾ, ಚಿಪ್ ಸೆಟ್, ಏನ್ ಬೇಕಿನ್ನ ಬ್ಯಾಟ್ರಿ ಕಂಪೇರ್ ಮಾಡಿದ್ರೆ ಹೋದ್ ಸತಿ 12 ಮಿನಿಗೂ ಇವಾಗ 1.5 hours ಜಾಸ್ತಿ ಬ್ಯಾಟ್ರಿ ಕೊಡ್ತಾ ಇದೆ ಈ ಸತಿ ಬರೋದು. ಅವ್ರು ಸ್ಪೆಸಿಫೈ ಮಾಡಲ್ಲ ಎಷ್ಟು ಬ್ಯಾಟ್ರಿ ಕೆಪಾಸಿಟಿ ಅಂತ, ಅದೇ ಹಂಗೆ ಹೇಳ್ತಾರೆ. ಹೌದೌದು, ದೇ ಆರ್ ಅಲ್ಟಿಮೇಟ್ ಇನ್ ಎವ್ರಿಥಿಂಗ್. ಸಿ ದೇ ಆರ್ ಸಪೋರ್ಟಿಂಗ್ 60 countries ಆರ್ ಮೋರ್. ಆಕ್ಚುಲಿ ಅವರು ಲಾಂಚ್ ಇದು ಮಾಡಿ 5Gಗೋಸ್ಕರ ಅಂಡ್ ದಟ್ಸ್ ಆಲ್ಸೋ ಗುಡ್ ಡೆವಲಪ್ಮೆಂಟ್. 5G ನ ತಗೊಂಡ್ ಬರ್ತಾ ಇದಾರೆ. ಹೌದು, ಆಲ್ದೋ 5G ಇನ್ನು ಮಾರ್ಕೆಟ್ ಬರಕ್ ಇನ್ನೂ ಟೈಮ್ ಇದೆ, ಬಟ್ ಸ್ಟಿಲ್ ದೇ ಆರ್ ಬ್ರಿಂಗಿಂಗ್ ಇನ್. ಸೊ ಐಫೋನ್ ಅಲ್ಲಿ ತಗೊಂಡ್ ಬರ್ತಾ ಇದ್ರೆ ಇಟ್ಸ್ 5G ಫಸ್ಟ್. Yes, I want to add a point here. 5G ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಸ್ಯಾಮ್ಸಂಗ್ ಅವರು. ಸ್ಯಾಮ್ಸಂಗ್ S10 ಸೀರೀಸ್ ಅಲ್ಲಿ 5G ತಗೊಂಡ್ಬಂದ್ರು. ಅದನ್ನ ಡೆಮೋಕ್ರಟೈಸ್ ಮಾಡಕ್ಕೆ ತುಂಬಾ ಟೈಮ್ ಬೇಕಾಯ್ತು. ಇವಾಗ ಇಂಡಿಯಾದಲ್ಲೂ ನೋಡಿ ಸ್ವಲ್ಪ ಫೋನ್ಸ್ ಈಗ ಬರ್ತಿದೆ 5G ಅಂತ. ಅಷ್ಟು ಜನ ಬಂದ್ರು ತಗೊಳೋರಷ್ಟಿಲ್ಲ. ಇವ್ರು ಆಪಲ್ ಅವ್ರು 5G ಬಂದ್ರು ಓವರ್ 60 countries ಅಲ್ಲಿ 5G ಇಂಟ್ರೊಡ್ಯೂಸ್ ಮಾಡ್ತಾರೆ ಇನ್ನ ಸ್ವಲ್ಪ ದಿವಸದಲ್ಲಿ. ಮತ್ತೆ ಬ್ರ್ಯಾಂಡ್ಸ್ ಗಳು ಇರ್ತಾವಲ್ಲ ನೆಟ್ವರ್ಕಿಂಗ್, ಈಗ ನಮ್ದಲ್ಲಿ ಏರ್ಟೆಲ್, ವೊಡಾಫೋನ್, ಜಿಯೋ ಇದೆ. ಅದೇ ತರ ಅವರು 200 ನೆಟ್ವರ್ಕ್ ಕ್ಯಾರಿಯರ್ಸ್ ಬ್ರ್ಯಾಂಡ್ಸ್ ಜೊತೆ ಟೈ ಅಪ್ ಆಗಿದ್ದಾರೆ. ಅಂದ್ರೆ ನೀವು 5G 200 ನೆಟ್ವರ್ಕ್ ಬ್ರ್ಯಾಂಡ್ ಹೋದ್ರು ನಿಮಗೆ ಸಿಗುತ್ತೆ ಆಪಲ್ ಅವರಿಂದ ಕೊಲಾಬರೇಷನ್. ಓ ಎಕ್ಸಾಕ್ಟ್ಲಿ, ನೈಸ್ ರಿಸರ್ಚ್ ಯು ಹ್ಯಾವ್ ಡನ್. ಸೊ ಅದೇ ನೀವು ಒಂದ್ಸತಿ ಅಷ್ಟು ದುಡ್ಡು ಪೇ ಮಾಡಿದ್ದೀರಾ ಅಂದ್ರೆ ಯು ಆರ್ ಬೀಯಿಂಗ್ ಲೈಕ್ ವಿತ್ ರಿಚ್ ಪೀಪಲ್ ಅವ್ರ ಜೊತೆ ಇದು ನೀವು ವರಿ ಮಾಡೋದೇ ಬೇಕಾಗಿಲ್ಲ, ಅವರೆಲ್ಲ ನೋಡ್ಕೊಂತಾರೆ ಯಾವ ತರ. ಎಕ್ಸಾಕ್ಟ್ಲಿ ಹಂಗ ಅನ್ಬೋದು ನಾನು. ಹೌದೌದು. ಸೊ ಇವಾಗ ಒಂದು ಕೀ ಪಾಯಿಂಟ್ ಆಕಾಶ್ ಏನಂತ ಹೇಳಿದ್ರೆ, A15 ಚಿಪ್ ಏನು ಇದು ತಗೊಂಡ್ಬರ್ತಾ ಇದಾರೆ ಇವರು. ದೇ ಆರ್ ಪುಟ್ಟಿಂಗ್ ಇಟ್ ಇನ್ ಆಲ್ ದೀಸ್ ಐಫೋನ್ಸ್, ಅಪ್ಕಮಿಂಗ್ ಐಫೋನ್ಸ್. ಸೊ ಒಂದು ಆ ಚಿಪ್ ಆಕ್ಚುಲಿ ಇಟ್ಸ್ ಡಿಫರೆಂಟ್. ಮಾರ್ಕೆಟ್ ಅಲ್ಲಿ ಆ ರೀತಿ ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗಿ ಬರ್ತಾರೆ ಆಪಲ್ ಅವ್ರು. ಯಾವತ್ತು ಬಂದ್ರು ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗೇ ಬರ್ತಾರೆ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅಂದ್ರೆ ಹೈ ಪರ್ಫಾರ್ಮೆನ್ಸ್ ಇದೆ ಅಂಡ್ 50% ಫಾಸ್ಟರ್ ದ್ಯಾನ್ ಲೀಡಿಂಗ್ ಕಾಂಪಿಟೇಟರ್ಸ್. ಆಕ್ಚುಲಿ ಈಗ ಇರುವಂತ ಎಲ್ಲ ಕಾಂಪಿಟೇಟರ್ಸ್ ಗಿಂತಾನು 50% ದೇ ಆರ್ ಕ್ಲೇಮಿಂಗ್ ದಟ್ ದೇ ವಿಲ್ ಬಿ ಫಾಸ್ಟ್ and 30% faster graphics also, and a faster GPU and 16 core neutral engine. So these kinds of flagship level ಅವರು ತಗೊಂಡ್ ಬರ್ತಾ ಇದ್ದಾರೆ ಅಂದ್ರೆ ಸ್ಪೆಸಿಫಿಕೇಶನ್ಸ್. they must be planning for a long ಮಾರ್ಕೆಟ್ ಅನ್ನ ತುಂಬಾ ಫೋಕಸ್ ಮಾಡಿ ತಗೊಂಡ್ ಬರ್ತಾ ಇರ್ಬೋದಲ್ವಾ ಪ್ರಾಡಕ್ಟ್ಸ್ ನ? ಹೌದೌದು, ಫಾರ್ ಶೋರ್. ಇದೆಲ್ಲ ತುಂಬಾ ಪ್ಲಾನ್ ಮಾಡಿರ್ತಾರೆ. ಹೆಂಗೆ ಅಂದ್ರೆ ಲೀಕ್ಸ್ ಗಳು ಬರ್ತಾ ಇರುತ್ತೆ. ಈ ಲೀಕ್ಸ್ ಗಳು ಬಂದ್ರೆ ಇವಾಗ ಆಪಲ್ ಅವ್ರು ಏನ್ ಮಾಡಿದ್ದಾರೆ ಹೊಸದಾಗಿ ಅಂದ್ರೆ 13 ಸೀರೀಸ್ ಬರಕಿನ ಫ್ಯೂ ಡೇಸ್ ಬ್ಯಾಕ್ ಅವ್ರ ಎಂಪ್ಲಾಯೀಸ್ ಎಲ್ಲಾನು ಕ್ಯಾಮ್ರಾ ಹಾಕಿದ್ರಂತೆ ವರ್ಕ್ ಹೋಗ್ಬೇಕಾರೆ. ಸೊ ಅವ್ರು ಏನೇ ವರ್ಕ್ ಮಾಡಿದ್ರು ಇಡೀ ದಿನದ್ದು ರೆಕಾರ್ಡ್ ಆಗ್ತಿತ್ತು. ಸೊ ದಟ್ ಅವ್ರೇನು ಬೇರೆಯವ್ರಿಗೆ ಲೀಕ್ ಮಾಡಕ್ ಬಿಡ್ತಿಲ್ಲ. ಅವ್ರ ಚಿಪ್ಸೆಟ್ ಬಗ್ಗೆ ಆಗ್ಲಿ, ಫೋನ್ ಬಗ್ಗೆ ಆಗ್ಲಿ, ಈ ಲೆವೆಲ್ ಸೆಕ್ಯೂರಿಟಿ ಮಾಡ್ತಿತ್ತು ಅವ್ರ ಪ್ರೈವಸಿ. ಅವ್ರ ಏನೇ ಕಂಪ್ನಿಯಲ್ಲಿ ಮಾಡಿದ್ರು, ಸೊ ಏನೇ ಮಾಡಿದ್ರು ದೊಡ್ಡದಾಗಿ ಚೆನ್ನಾಗಿ ಮಾಡ್ತಾರೆ ಆಪಲ್ ಅವ್ರು. ಈ ಚಿಪ್ಸೆಟ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಾನು ಕೆಲವು ಏನ್ ಮಾತಾಡ್ಬೇಕಂತ ನಾವು ಪ್ಲಾನ್ ಮಾಡಿದ್ವಿ ಇವತ್ತು. ಆ ಟಾಪಿಕ್ಸ್ ಬಗ್ಗೆ ನಾನು ಇಲ್ಲಿ ಫೋನಲ್ಲಿ ನೋಟ್ಸ್ ಮಾಡಿ ಇಟ್ಕೊಂಡಿದ್ದೆ. ಅವ್ರ ಏನು ಮಿಸ್ ಆಗ್ಬಾರ್ದು ನಾನು ಹೇಳೋದು ಅಂತ. A15 ಬಯೋನಿಕ್ ಚಿಪ್ ಬಂದೆ, ಅದು 5 nanometer ಟೆಕ್ನಾಲಜಿ. 5 nanometer ಅಂದ್ರೆ ವೆರಿ ವೆರಿ ಸ್ಮಾಲ್, ಅದು 5 nanometer. ನಮಗೆ 5 nanometer ವಿ ಹ್ಯಾವ್ ಸೀನ್ ಇನ್ ಆಂಡ್ರಾಯ್ಡ್, ಸ್ನ್ಯಾಪ್ಡ್ರಾಗನ್ 888 5 nanometer ಚಿಪ್ ಅದು. ಈಗ ಆಪಲ್ ಅವರು 5 nanometer ಬಂದಿದೆ A15 ಬಯೋನಿಕ್. ಹಳೆ ಇದು
ಹಳೆ ಪ್ರೊಸೆಸರ್ಸ್ ಕಂಪೇರ್ ಮಾಡಿದ್ರೆ ತುಂಬಾನೇ ಬೆಟರ್ ಅಲ್ಲ, ಬೆಸ್ಟ್ ಅಂತಾನೆ ಹೇಳ್ಬೋದು. ಬಿಕಾಸ್ 6 ಕೋರ್ ಆರ್ಕಿಟೆಕ್ಚರ್ ಇದೆ ಇದ್ರೊಳಗೆ, 2 ಹೈ ಪರ್ಫಾರ್ಮೆನ್ಸ್ ಕೋರ್ಸ್, 4 ಹೈ ಎಫಿಷಿಯನ್ಸಿ ಕೋರ್ಸ್, ಅದೇ ಗ್ರಾಫಿಕ್ಸ್ ಎಲ್ಲ ದಿ ಬೆಸ್ಟ್ ಸಿಗುತ್ತೆ ನಿಮ್ಗೆ ಏನೇ ಮಾಡ್ಬೇಕಾದ್ರು. 16 ಕೋರ್ ನ್ಯೂರಲ್ ಎಂಜಿನ್, ಮತ್ತೆ 1 ಸೆಕೆಂಡ್ಗೆ 15.8 ಟ್ರಿಲಿಯನ್ ಆಪರೇಷನ್ಸ್ ಪರ್ ಸೆಕೆಂಡ್ ಅಂತ ನಾನು ಮಾಡ್ಕೊಂಡಿದ್ದೀನಿ ನೋಡಿ. ಅಷ್ಟು ಪವರ್ಫುಲ್ ಇದೆ ನಾನು ಬರ್ಕೊಂಡಿರೋ ಪ್ರಕಾರ ರಿಸರ್ಚ್ ಅಲ್ಲಿ. ಆಕಾಶ್, ಏನಂದ್ರೆ ಸೆಕ್ಯೂರಿಟಿ ಅಂತ ನಾವೇನೋ ಮಾತಾಡಿದಾಗ, ಏನೋ ಪ್ರೈವಸಿ ಅಂತ ಬಂದಾಗ ಆಪಲ್ ಇಸ್ ನಂಬರ್ 1 ಇನ್ ದಟ್, ಬಿಕಾಸ್ ದೇ ಗಿವ್ ಮೋರ್ ಪ್ರಿಫರೆನ್ಸ್ ಟು ದಟ್ ಲೀಕೇಜ್ ಆಗಿರ್ಬೋದು, ಈ ತರ ಬಹಳ ಕಮ್ಮಿ ನಾವು ನೋಡೋದು. ಡೇಟಾ ಲೀಕೇಜ್ ಆಗಿರ್ಬೋದು ಬಹಳ ಕಮ್ಮಿ, ಅಟ್ ವೆರಿ ರೇರ್ ಕೇಸಸ್ ವಿ ಸಿ ಸಚ್ ಸಿನಾರಿಯೋಸ್. ಬಟ್ ಆದ್ರೆ ಅದೊಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ಆಪಲ್ ಕಡೆಯಿಂದ. ದೇ ಆರ್ ಗಿವಿಂಗ್ ಪ್ರಿಯಾರಿಟಿ ಫಾರ್ ಸೆಕ್ಯೂರಿಟಿ. ಫಸ್ಟ್ ಪ್ರಿಯಾರಿಟಿನೇ ಅವ್ರದ್ದು ಸೆಕ್ಯೂರಿಟಿ ಅಂತ ಅಂತಾರೆ. ಫಸ್ಟ್ ಇಂದಾನು ಹಂಗೇನೆ. ಅದು ಆಂಡ್ರಾಯ್ಡ್ ಅಲ್ಲಿ ಸಿಗುತ್ತಲ್ಲ ನಿಮ್ಗೆ, ಹಂಗಲ್ಲ. ಆಂಡ್ರಾಯ್ಡ್ ಅಲ್ಲಿ ಬಂದ್ರೆ ಸ್ಯಾಮ್ಸಂಗ್ ಅವರು ಅದೇ ತರ ಮಾಡಿದ್ದಾರೆ, ಸ್ಯಾಮ್ಸಂಗ್ ನಾಕ್ಸ್ ಅಂತ. ಅದು ಹಾರ್ಡ್ವೇರ್ ಇಂದ ಸೆಕ್ಯೂರಿಟಿ, ಹಾರ್ಡ್ವೇರ್ ಬೇಸ್ಡ್ ಸೆಕ್ಯೂರಿಟಿ ಚಿಪ್ಸ್ ಸ್ಯಾಮ್ಸಂಗ್ ನಾಕ್ಸ್ ಅಂತ. ಅಂದ್ರೆ ಆಪಲ್ ಅವರು ಅದೇ ತರ ಅನ್ಬೋದು, ಅದಕ್ಕಿಂತ ಚೆನ್ನಾಗೇ ಅನ್ಬೋದು. ಇನ್ನ ಪ್ರೈವಸಿ ಮಾತಾಡಂಗೆ ಇಲ್ಲ ಐಫೋನ್ ಅಲ್ಲಿ. ಅವ್ರ ಅಡ್ವರ್ಟೈಸ್ಮೆಂಟ್ಸ್ ನೀವು ನೋಡಿದ್ದಂಗೆ ಅವ್ರ ಏನೇ ಮಾಡಿದ್ರು ಪ್ರೈವಸಿ ಫಸ್ಟ್ ಆಪಲ್ ಅಂತ ಬರುತ್ತೆ. ಗ್ಲಾಸ್ ಬಂದ್ಬಿಟ್ಟು ಅಂತ ಕ್ಲೋಸ್ ಆಗಲ್ಲ ಆಪಲ್ ಸಿಂಬಲ್ ಫಸ್ಟ್, ಅದಕ್ಕೆ ಪ್ರಯಾರಿಟೈಸ್ ಮಾಡ್ತಾರೋ. ಹೌದೌದು, ಎಕ್ಸಾಕ್ಟ್ಲಿ. ಸಿ ಬೇರೆ ಎಲ್ಲರೂ ಅದಕ್ಕೆ ಕಾಂಪಿಟೇಟರ್ಸ್ ಅದನ್ನ ದೇ ಆರ್ ಟ್ರೈಂಗ್ ಟು ಕಾಪಿ ಇಟ್, ಬಟ್ ದೇ ಆರ್ ಅನೇಬಲ್ ಟು ಡೂ ದಟ್. ಬಿಕಾಸ್ ಆ ಲೆವೆಲ್ ಸೆಕ್ಯೂರಿಟಿ ಕೊಡೋದು ಅಂದ್ರೆ ಇಟ್ ಇಸ್ ನಾಟ್ ಈಸಿ ಟಾಸ್ಕ್. ಅಂಡ್ ವಾಟರ್ ರೆಸಿಸ್ಟೆನ್ಸ್, ಆಮೇಲೆ ಆ ಒಂದು ಕ್ಯಾಮ್ರಾ ಆಗಿರ್ಬೋದು. ಸೊ ವಿಲ್ ಬಿ ಟಾಕಿಂಗ್ ಅಬೌಟ್ ಕ್ಯಾಮ್ರಾ ನೆಕ್ಸ್ಟ್. ಸೊ ಆ ಒಂದು ಇದು ಏನಂದ್ರೆ ಸೆಕ್ಯೂರಿಟಿ ಇಸ್ ಮೇನ್ ಇಂಪಾರ್ಟೆಂಟ್ ಇನ್ ಆಪಲ್, ಅಂಡ್ ದೇ ಆರ್ ಮೇಂಟೈನಿಂಗ್ ಇಟ್. ದಟ್ಸ್ excellent development from Apple this time. In this launch event also we saw that they are giving more priority still to security, more than ಇದಕ್ಕೆ ಬೇರೆ ಎಲ್ಲದಕ್ಕಿಂತಾನು ಸೆಕ್ಯೂರಿಟಿ ಸ್ವಲ್ಪ ಜಾಸ್ತಿ ಮಹತ್ವ ಕೊಡ್ತಾರೆ ಅವರು, ಆಪಲ್ ಅವರು. ಹೌದು, ಇದು ಅಂತಾರಲ್ಲ ಇಟ್ಸ್ ಇನ್ ದೇರ್ ಬ್ಲಡ್, DNA ಅಂತ. ಹಂಗೆ ಪ್ರೈವಸಿ. ಸೊ ಈಗ ನೆಕ್ಸ್ಟ್ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ, ಅಲ್ಟಿಮೇಟ್ ಎಲ್ಲಾದ್ರೂ ಅಲ್ಟಿಮೇಟ್. ನಾವು ಎಲ್ಲದಕ್ಕೂ ಅಲ್ಟಿಮೇಟ್ ಅಂತ ಹೇಳೋದಕ್ಕಿಂತ ಐಫೋನ್ ಇಟ್ ಸೆಲ್ಫ್ ಇಸ್ ಅನ್ ಅಲ್ಟಿಮೇಟ್ ಪ್ರಾಡಕ್ಟ್ ದಟ್ ಹ್ಯಾಸ್ ಕಮಿಂಗ್. ಅಲ್ಟಿಮೇಟ್ ಪ್ರಾಡಕ್ಟ್. ನಾನು ಇಲ್ಲಿ ಇನ್ಫಾರ್ಮೇಶನ್ ಪ್ರಕಾರ 77mm ಫೋಕಲ್ ಲೆಂತ್, ಫ್ರೇಮ್ ರೇಟ್ 2.8 ಅಪರ್ಚರ್ ಇದೆ, ಟೆಲಿಫೋಟೋನಿಕ್ ಲೆನ್ಸ್ ಇದೆ, ಅಲ್ಟ್ರಾ ವೈಡ್ ಲೆನ್ಸ್ ಇದೆ. ಅಂಡ್ ಐಫೋನ್ ಕ್ಯಾಮ್ರಾಸ್ ಅಲ್ಲಿ ಶೂಟ್ ಮಾಡ್ಬೇಕಾದ್ರೇನೆ ದಟ್ ಗಿವ್ಸ್ ಯು ಅ ಫೀಲಿಂಗ್ ಆಫ್ 4K. ಆ ಒಂದು ಕ್ವಾಲಿಟಿ ಮ್ಯಾಟರ್ ಆಗುತ್ತೆ ಆಕಾಶ್, ಆ ಒಂದು ಆಪಲ್. ಹೌದು, ಈ ಪಾಯಿಂಟಿಗೆ ನಾನು ಹೇಳ್ಬೇಕು, ಎಕ್ಸಾಕ್ಟ್ಲಿ ಹೇಳಲೇಬೇಕು. ಫಾರ್ ಇವಾಗ ನಾನು ಯೂಸ್ ಮಾಡ್ತಿರೋ Xiaomi 11 Pro X ಸ್ಮಾರ್ಟ್ ಫೋನು 8K ವಿಡಿಯೋಸ್ 30 frames per second ಕೆಪಬಿಲಿಟಿ ಇದೆ. ಆದ್ರೂ ಈ ತರ ಕಾಂಪಿಟೇಷನ್ಸ್ ವರ್ಲ್ಡ್ ಅಲ್ಲಿ ಆಪಲ್ ಇದ್ರು, ಈ ತರ ಬ್ರ್ಯಾಂಡ್ಸ್ Xiaomi ಇಂದ ಆಪಲ್ ಲೆವೆಲ್ ಅವ್ರು ಬರೀ 4K ಅಷ್ಟೇ ಸಪೋರ್ಟ್ ಆಗೋದು. 4K 60 FPS or 30 FPS ವರ್ಗೂ ಅನ್ಸುತ್ತೆ. ಅಷ್ಟು ಮೂವಿ ಅವರೆಲ್ಲ ಶೂಟಿಂಗ್ ಅದೇ ಯೂಸ್ ಮಾಡೋದು ಐಫೋನ್ಸ್. ಬೇಕಂದ್ರೆ ದಟ್ ಅಮೌಂಟ್ ಆಫ್ ಡೀಟೇಲ್, ಕ್ಲಾರಿಟಿ ಗೆಟ್ ಇಸ್ ಜಸ್ಟ್ ಫಿನಾಮಿನಲ್. ದಿ ಬೆಸ್ಟ್ ಅಂತ ಹೇಳ್ಬೋದು. ಅಲ್ಲ, ದೇ ಆರ್ ಆಲ್ರೆಡಿ ಆಡಿಂಗ್ ಆನ್ ಫಾರ್ ದಟ್ ಡಾಲ್ಬಿ ಸಪೋರ್ಟ್ ಕೊಡ್ತಾ ಇದಾರೆ. ಸೊ ಯಾವ ಒಂದು ಮೊಬೈಲ್ ಅವರು ಆ ಒಂದು ಅಷ್ಟು ಲೆವೆಲ್ಗೆ ಅವರೇ ಫಸ್ಟ್, ಅಷ್ಟು ಲೆವೆಲ್ಗೆ ಇದನ್ನ ಇಷ್ಟೊಂದು ಮಾಡಿಫೈ ಮಾಡಿ ಮಾರ್ಕೆಟ್ ಅಲ್ಲಿ ಒಂದು ಕ್ವಾಲಿಟಿ ಪ್ರಾಡಕ್ಟ್ ಬಿಡೋದಕ್ಕೆ ಬಹಳ ಧೈರ್ಯ ಬೇಕು. ಕಂಪ್ಲೀಟ್ಲಿ ದೇರ್. ಅಂಡ್ ನಾವು ಅಂತೀವಲ್ಲ ಆಪಲ್ ಎಕೋಸಿಸ್ಟಮ್ ಅಲ್ಲಿ ವರ್ಕ್ ಮಾಡೋರು ಅಂತ, ಸೊ ದೇ ಆರ್ ಯೂಸ್ ಟು ದಿಸ್ ಕ್ವಾಲಿಟೀಸ್. ದಟ್ಸ್ ವೈ ದೇ ಡೋಂಟ್ ಗೋ ಫಾರ್ ಅದರ್ ಫೋನ್ಸ್, ಬಿಕಾಸ್ ದೇ ನೋ ವಾಟ್ ಕ್ವಾಲಿಟಿ ಈಸ್. ಸೊ ಅದಕ್ಕೆ ಅವರು ದುಡ್ಡು ಅಷ್ಟು ಸ್ಪೆಂಡ್ ಮಾಡಕ್ಕೂ ಯೋಚನೆ ಮಾಡಲ್ಲ. ಹೌದೌದು. ಅಂಡ್ ದ ವ್ಯಾಲ್ಯೂ ಫಾರ್ ಮನಿ ಇಸ್ ಸೋ ಮಚ್. ಆಪಲ್ ಅಲ್ಲಿ ತುಂಬಾ ವ್ಯಾಲ್ಯೂ ಫಾರ್ ಮನಿ ಇದೆ. ಅದಕ್ಕೆ ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ಅಷ್ಟು ಕ್ವಾಲಿಟಿ ಸಿಗುತ್ತೆ ನಿಮ್ಗೆ. ಸೊ ಯಾಕೆ ಇನ್ವೆಸ್ಟ್ ಮಾಡಲ್ಲ ಜನ? ಹೌದಾ, ನಾನು ಫ್ಯೂ ಥಿಂಗ್ಸ್ ಹೇಳಲೇಬೇಕು. ಈ ಸತಿ ಕ್ಯಾಮ್ರಾದಲ್ಲಿ ಅವ್ರು ಇಂಟ್ರೊಡ್ಯೂಸ್ ಮಾಡಿರೋದು ಲೈಡಾರ್ ಸೆನ್ಸರ್ ಅಂತ ಇದೆ. ಅದು ನೈಟ್ ಮೋಡ್ ತುಂಬಾ ಯೂಸ್ ಆಗುತ್ತೆ.
ಅಂಡ್ 2.2x ವೈಡ್ ಕ್ಯಾಮ್ರಾ ಪ್ರೀವಿಯಸ್ ಜನರೇಷನ್ ಕಂಪೇರ್ ಮಾಡಿದ್ರೆ, ಮತ್ತೆ 3x ಆಪ್ಟಿಕಲ್ ಜೂಮ್, 6x ಆಪ್ಟಿಕಲ್ ಜೂಮ್, ಮ್ಯಾಕ್ರೋ ಫೋಟೋಗ್ರಫಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆಪಲ್ ಅಲ್ಲಿ ಫಸ್ಟ್ ಟೈಮ್ ಈ ಸತಿ. ಮತ್ತೆ ವೈಡ್ ಕ್ಯಾಮ್ರಾ 92% ಮೋರ್ ಲೈಟ್ ತಗೊಳುತ್ತೆ ಅಂತೆ ಸೆನ್ಸರ್ ಮುಂಚೆ ಪ್ರೆಡಿಸೆಸರ್ಸ್ ಕಂಪೇರ್ ಮಾಡುತ್ತೆ. ಸ್ಮಾರ್ಟ್ HDR ಫೀಚರ್ಸ್, ರಿಯಲ್ ಟೈಮ್ ಫೋಟೋಗ್ರಫಿ ಸ್ಟೈಲ್ಸ್, ಡಿಫ್ರೆಂಟ್ ಫಿಲ್ಟರ್ಸ್ ಹಾಕ್ಬೋದು. ಡಾಲ್ಬಿ ವಿಷನ್, HDR ರೆಕಾರ್ಡಿಂಗ್, ಡೀಪ್ ಫ್ಯೂಷನ್ ಅನಾಲಿಟಿಕ್ಸ್ ಅಂಡ್ HDR4 capability and ability to record the video. ಈ ವಿಡಿಯೋ ProRes ವಿಡಿಯೋ ರೆಕಾರ್ಡಿಂಗ್ ಮತ್ತೆ ಎನ್ಕೋಡಿಂಗ್ ಎಲ್ಲ ಅವೇರ್ ಇದೆ. ProRes ವಿಡಿಯೋ ರೆಕಾರ್ಡ್ ಮಾಡೋದು ಅಂದ್ರೆ ಲೈಕ್ ಮೂವೀಸ್ ಅಲ್ಲಿ ಶೂಟಿಂಗ್ ಮಾಡ್ತಾರಲ್ಲ ಅವ್ರು ಮಾಡೋ ರೆಕಾರ್ಡಿಂಗ್ ProRes ಆ ಲೆವೆಲ್ಗೆ. ಮತ್ತೆ ಅದು ಐಫೋನ್ ಅಲ್ಲಿ ನೈಟ್ ಮೋಡ್ ಕೊಡ್ತಾ ಇದ್ದಾರೆ. ಆಮೇಲೆ ಸಿನಿಮ್ಯಾಟಿಕ್ ಮೋಡ್ ವಿಡಿಯೋ ರೆಕಾರ್ಡಿಂಗ್ ಅಲ್ಲಿ 4K ಸಪೋರ್ಟ್ ಜೊತೆಗೆ ನಿನ್ಗೆ ಡಾಲ್ಬಿದು ಇದನ್ನ ಆಡ್ ಆನ್ ಮಾಡಿ see the quality the coming out from iPhone camera ಯಾವ ಲೆವೆಲ್ ಇರುತ್ತೆ ಯೋಚನೆ ಮಾಡಿದ್ರೆ ಅಲ್ಟಿಮೇಟ್ ಆಗಿರುತ್ತೆ. ಹೌದು, ನಾನು ಡಾಲ್ಬಿ ವಿಷನ್ ಅಂದಾಗ ನಾನು ಫಸ್ಟ್ ಡಾಲ್ಬಿ ವಿಷನ್ ಕೇಳಿರೋದು ಬರೀ ನೆಟ್ಫ್ಲಿಕ್ಸ್ ಅಲ್ಲಿ ಡಾಲ್ಬಿ ವಿಷನ್ ವಿಡಿಯೋಸ್ ಅಷ್ಟೇ ಕೇಳಿದ್ದೆ. ಇವಾಗ ನಾವು ನೆಟ್ಫ್ಲಿಕ್ಸ್ ಅಲ್ಲೇ ಹೋಗಿ ನೋಡ್ಬೇಕಂತಿಲ್ಲ, ಡಾಲ್ಬಿ ವಿಷನ್ ನಮ್ಮ ಫೋನ್ ಅಲ್ಲೇ ಇದೆ. ಡಾಲ್ಬಿ ವಿಷನ್ ರೆಕಾರ್ಡ್ ಮಾಡಿ ನೋಡೋ ಕ್ಯಾಪಬಿಲಿಟಿ. ಆ ಸಪೋರ್ಟ್ ಆಕ್ಚುಲಿ ನಮ್ಮ ಈ ಆಂಡ್ರಾಯ್ಡ್ಸ್ ಅಲ್ಲಿ ಬಹಳ ಕಮ್ಮಿ ನಾವು ನೋಡಕ್ ಸಿಗೋದು. ಸೊ ಇಲ್ಲಿ ನಾನು ಯೂಸ್ ಮಾಡೋದು OnePlus Nord 5G. ಸೊ ಇದ್ರಲ್ಲೂ ಅಷ್ಟು ಪ್ರೀಮಿಯಂ ಫೀಚರ್ಸ್ ನನಗೆ ನೋಡೋದಕ್ಕೆ ಸಿಗೋದಿಲ್ಲ ಆಪಲ್ ಅಲ್ಲಿ ಆ ರೀತಿ ಕೊಡೋರು. ಸೊ ನೆಕ್ಸ್ಟ್ ಅದೇ ಈಗ ಆಪಲ್ ರೈವಲ್ ಅಂತ ಅಂದ್ರೆ ಈ ಪಾಯಿಂಟಿಗೆ ಡಾಲ್ಬಿ ವಿಷನ್ ಟಾಪಿಕ್ ಅಲ್ಲಿ ಆಂಡ್ರಾಯ್ಡ್ ಅಲ್ಲಿ ಫಸ್ಟ್ ನಾವು ನೋಡಿರೋದು MI ಅವರು ಬಿಟ್ಟರು ನೋಡಿ, Xiaomi 11 Ultra ಅಂತ ದೊಡ್ಡ ಕ್ಯಾಮ್ರಾ ಮಾಡೆಲ್ ಇದೆ, ಅದ್ರೂ ಡಾಲ್ಬಿ ವಿಷನ್ ಸಪೋರ್ಟ್ ಮಾಡ್ತದೆ ಆಂಡ್ರಾಯ್ಡ್ ಅಲ್ಲಿ, ಅದು ಫಸ್ಟ್ ಇವಾಗ. ಸೊ ಇವಾಗ ಸ್ಯಾಮ್ಸಂಗ್ ಇತ್ತು ಆಂಡ್ರಾಯ್ಡ್ ಅಲ್ಲಿ ಫಸ್ಟ್, ಇವಾಗ ಸ್ಯಾಮ್ಸಂಗ್ ನ ಫಸ್ಟ್ ಟೈಮ್ Xiaomi ಬೀಟ್ ಮಾಡಿದೆ, ನಂಬರ್ 1 ಆಗಿದೆ ಸ್ಮಾರ್ಟ್ ಫೋನ್ ಸೆಲ್ಲರ್. ಓಕೆ, ಅದು ಅದೆಲ್ಲ ಒಂದು ಆಂಡ್ರಾಯ್ಡ್ ಸಿಸ್ಟಮ್ಸ್ ಎಲ್ಲ ಆದ್ರೆ ಇವ್ರ ಆಪಲ್ ಎಕೋಸಿಸ್ಟಮ್ ಅಲ್ಲಿ ಕಾಂಪಿಟೇಟರ್ಸ್ ಬಹಳ ಅಂದ್ರೆ ಬಹಳ ಕಮ್ಮಿ. ಈ ಲೆವೆಲ್ಗೆ ಇವರೇ ಕಾಂಪಿಟೇಟರ್ ಅನ್ಬೇಕು. ಹೌದೌದು, ಎಕ್ಸಾಕ್ಟ್ಲಿ ದ ಪಾಯಿಂಟ್ ಇಸ್ ಇವರೇ ಕಾಂಪಿಟೇಟರ್ಸ್ ಗಳು. ಸೊ ದೇ ಆರ್ ಅಪ್ಗ್ರೇಡಿಂಗ್ ದೆಮ್ಸೆಲ್ಸ್ ಅಂಡ್ ದೇ ಆರ್ ಟ್ರೀಟಿಂಗ್ ದೇರ್ ಪ್ರೀವಿಯಸ್ ವರ್ಷನ್ಸ್ ಆಸ್ ದೇರ್ ಕಾಂಪಿಟೇಟರ್ ಅಂತ ತಗೊಂಡು ದೇ ಆರ್ ಅಪ್ಗ್ರೇಡಿಂಗ್ ದೆಮ್ಸೆಲ್ಸ್. ಸೊ ಇವಾಗ ನೆಕ್ಸ್ಟ್ ಇನ್ನೊಂದು ಲಾಂಚ್ ಇವೆಂಟ್ ಅಲ್ಲಿ ನಾವು ನೋಡಿದ್ದು ಒಂದು ಕೀ ಪಾಯಿಂಟ್ ಅಂದ್ರೆ ವಾಚ್ ಸೀರೀಸ್ ಮತ್ತೆ ಫಿಟ್ನೆಸ್ ಬ್ಯಾಂಡ್ ಬಗ್ಗೆ. ಸೊ ಅದ್ರ ಬಗ್ಗೆ ಅಲ್ಟಿಮೇಟ್ ಆಕ್ಚುಲಿ ಹೇಳ್ಬೇಕಂದ್ರೆ ವಾಟರ್ ರೆಸಿಸ್ಟೆನ್ಸ್, IP ಸರ್ಟಿಫಿಕೇಶನ್ ಇದೆ ಅಂಡ್ ರೆಟಿನಾ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ, 40% ಥಿನ್ನರ್ ಬೆಸಲ್ಸ್ ಜೊತೆಗೆ ಕೊಡ್ತಾ ಇದ್ದಾರೆ, ಸ್ಮೂತ್ ಹ್ಯಾಂಡ್ಲಿಂಗ್ ಇದೆ, IP6X ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆನ್ಸ್ ಸರ್ಟಿಫಿಕೇಶನ್ ಕೂಡ ಕೊಡ್ತಾ ಇದ್ದಾರೆ, WR50 ವಾಟರ್ ರೆಸಿಸ್ಟೆನ್ಸ್ ಸರ್ಟಿಫಿಕೇಶನ್ ಇದೆ, 18 ಅದು ಇದೆ, IPX ಜೊತೆ WR60 ಅಂತಂದಲ್ಲ WR50 ಐ ಮೀನ್ ಅದು ಸರ್ಟಿಫಿಕೇಶನ್ ಕೊಡ್ತಾರೆ. ಅಂದ್ರೆ ನಾವು ಅರ್ಥ ಮಾಡ್ಕೋಬಹುದು ಅದು ಯಾವ ಲೆವೆಲ್ ಅಲ್ಲಿ ಎಷ್ಟು ವಾಟರ್ ಪ್ರೂಫ್ ರೆಸಿಸ್ಟೆನ್ಸ್ ಎಷ್ಟು ಚೆನ್ನಾಗಿ ಕೊಡುತ್ತೆ ಅಂತ. ಅಂಡ್ ಫಾಸ್ಟರ್ ನೋಡಿ ಆಕಾಶ್, 33% ಫಾಸ್ಟರ್ ಚಾರ್ಜಿಂಗ್. ಸೊ ಅದು ಆಕ್ಚುಲಿ ಒಂದು ಪ್ರಾಬ್ಲಮ್ ಇತ್ತು, ಅದು ಚಾರ್ಜಿಂಗ್ ತುಂಬಾ ಟೈಮ್ ತಗೊಳುತ್ತೆ, ಬ್ಯಾಕಪ್ ಜಾಸ್ತಿ ಇದೆ. ಬಟ್ ಅದನ್ನ ಇವಾಗ 33% ಫಾಸ್ಟರ್ ಚಾರ್ಜಿಂಗ್ ಕೊಡ್ತಾ ಇದ್ದಾರೆ. 8% ಬ್ಯಾಟ್ರಿಯಲ್ಲಿ ದೇ ಆರ್ ಕ್ಲೇಮಿಂಗ್ ದಟ್ 8 hours ಆಫ್ ಸ್ಲೀಪ್ ಟ್ರ್ಯಾಕಿಂಗ್ ಮಾಡ್ಬೋದಂತೆ. ಸೊ ಈ ರೀತಿ ಅಪ್ಗ್ರೇಡಿಂಗ್ ದೆಮ್ಸೆಲ್ಸ್. ಅಂಡ್ ವೇರಿಯಂಟ್ಸ್ ಏನ್ ಕಮ್ಮಿ ಇಲ್ಲ, 5 ಡಿಫರೆಂಟ್ ಕಲರ್ಸ್ ಅವೈಲಬಲ್ ಇದೆ ಅಂಡ್ ಸ್ಟೇನ್ಲೆಸ್ ಸ್ಟೀಲ್ ಇದೆ. ಸೊ ಡೋಂಟ್ ನೀಡ್ ಟು ವರಿ ಅಬೌಟ್ ವಾಟರ್ ಒಳಗೋಯ್ತು ಆ ಪ್ರಾಬ್ಲಮ್ಸ್ ಆಕ್ಚುಲಿ ಆಪಲ್ ಅಲ್ಲಿ ಇಲ್ಲ. ಸ್ಕ್ರಾಚ್ ಆಯ್ತು, ಸ್ವಲ್ಪ ಸ್ಕ್ರಾಚ್ ಆಯ್ತು ಅಂತ ಏನು ಅನ್ನಂಗೆ ಇಲ್ಲ ನೀವು. ಹೌದೌದು, ಅಷ್ಟು ಕವರ್ ಮಾಡಿದ್ದಾರೆ ಅವರು. See, and talking about the features, key features, ಇಲ್ಲಿ ಬ್ಲಡ್ ಆಕ್ಸಿಜನ್ ಮಾನಿಟರಿಂಗ್ ಮಾಡಬಹುದು, ECG ಮಾನಿಟರ್ ಮಾಡಬಹುದು. ನಾನು ಅದನ್ನ ಹೇಳ್ಬೇಕಂತ ಇದ್ದೆ. ಅಂಡ್ 20% ಮೋರ್ ಡಿಸ್ಪ್ಲೇ ಸ್ಪೇಸ್ ಕೊಡ್ತಾ ಇದ್ದಾರೆ. ಸೊ ಡಿಸ್ಪ್ಲೇ ಅಲ್ಲೂ ನೀವು ಆ ಒಂದು ಪ್ರೀವಿಯಸ್ ನಮ್ಮ ಫಿಟ್ನೆಸ್ ಬ್ಯಾಂಡ್ಸ್ ಅಲ್ಲಿ ಸ್ವಲ್ಪ ಕಮ್ಮಿ ಇತ್ತು ಡಿಸ್ಪ್ಲೇ ಅಂತ ಸ್ವಲ್ಪ ಕಾಲ್ಸ್ ಬಂದಿತ್ತು, ಅಥವಾ ದೇರ್ ವರ್ ಸಮ್ ನೆಗೆಟಿವ್ ಟಾಕ್ಸ್ ಅಬೌಟ್ ದಟ್. ಬಟ್ ಅದನ್ನು ಕೂಡ ರೆಕ್ಟಿಫೈ ಮಾಡಿದ್ದಾರೆ ನೋಡಿ, 20%. ಇವಾಗ ಅವರು ಬರೀ ದೊಡ್ಡದು, ಇವಾಗ ಜಾಸ್ತಿ ದೊಡ್ಡ ಡಿಸ್ಪ್ಲೇ ಸ್ಪೇಸ್ ಕೊಡದಲೇನೆ ಅದ್ರಲ್ಲೂ ಒಂದು ಟ್ರೆಂಡ್ ಮಾಡ್ಬೇಕಂತ ದೊಡ್ಡ ಡಿಸ್ಪ್ಲೇ ಮಾಡಿ ಕರ್ವ್ಡ್ ಮಾಡಿದ್ದಾರೆ ಎಡ್ಜಸ್ ನ. ಅದಿನ ಎಷ್ಟು ಕಷ್ಟದ ಕೆಲಸ, ಅದಕ್ಕೆ ಕರ್ವ್ ಮಾಡಿದ್ರೆ ಪ್ರೊಟೆಕ್ಷನ್. ಹೌದು, ಅದಕ್ಕೆ ಪ್ರೊಟೆಕ್ಷನ್ ಕೊಡ್ಬೇಕಲ್ಲ. ಇನ್ನ ಲೈಕ್ ಕ್ರಾಕಲ್ ಆದ್ರೆ ಇಲ್ಲಿ ಚೂರು ತುದಿ ಕ್ರಾಕ್ ಆದ್ರೆ ಮೇಲೆಲ್ಲ ಆಗ್ಬಿಡುತ್ತೆ. ಅಷ್ಟು ಕೇರ್ಫುಲ್ ಆಗಿರುತ್ತೆ ಮಾಡೋ ಕ್ರಾಫ್ಟ್ ಮ್ಯಾನ್ ಶಿಪ್. ಹೇಳಿ ನೀವು ಅವ್ರು ಮಾಡೋದು ಹೆಂಗ್ ಮಾಡಿರ್ತಾರೆ ಅಂತ.
ಸೊ ಅದಾದ್ಮೇಲೆ ಇಲ್ಲಿ 50% ಮೋರ್ ಟೆಕ್ಸ್ಟ್ ಫಿಟ್ ವಿತ್ ಲೆಸ್ ಸ್ಕ್ರಾಲಿಂಗ್ ಕೂಡ ಕಡಿಮೆ ಮಾಡಿದ್ದಾರೆ. ಫುಲ್ ಯಾಕಂದ್ರೆ ನಾವ್ ಅಂದ್ವಲ್ಲ ಬಿಗ್ಗರ್ ಡಿಸ್ಪ್ಲೇ ಅಂತ, ಬಿಗ್ಗರ್ ಡಿಸ್ಪ್ಲೇ ಆದಾಗಿಂದ ಟೆಕ್ಸ್ಟ್ ಮಾಡಕ್ ಜಾಗ ಸ್ಪೇಸ್. ಎಕ್ಸಾಕ್ಟ್ಲಿ. ಅಲ್ಗಾರಿದಮ್ಸ್ ವಾಚ್ ಅಲ್ಲಿ ಈಗ ಹೆಂಗೆ ಮಾಡಿದ್ದಾರೆ ಅವ್ರ ಅಲ್ಗಾರಿದಮ್ಸ್ ಅಂದ್ರೆ ಅನ್ಕೊಂಡ್ ಅದ್ ನಾನು ವ್ಯೂವರ್ಸ್ ಹೇಳ್ಲೇಬೇಕು. ನೀವೇನಾದ್ರು 100 ಅಲ್ಲಿ ನೀವು ಯೂಸ್ ಮಾಡ್ತೀರಾ ಆಟೋ ಟೆಕ್ಸ್ಟ್ ಅಂತ, ಆದ್ರೆ ನೀವ್ ಯಾವತ್ತಾರು ವಾಚ್ ಅಲ್ಲಿ ಕೇಳಿದ್ದೀರಾ ಆಟೋ ಟೆಕ್ಸ್ಟ್ ಅಂತ? ಅಷ್ಟು ಚಿಕ್ಕ ಡಿಸ್ಪ್ಲೇ ಅಲ್ಲಿ ನೀವು ಟೈಪ್ ಮಾಡ್ಬೇಕಾದ್ರೆ ಅದೇ ಆಟೋ ಪ್ರೆಡಿಕ್ಟ್ ಮಾಡುತ್ತಂತೆ ಆಟೋ ಟೆಕ್ಸ್ಟ್ ಅಲ್ಲಿ. ಇದೆಂತ ಒಳ್ಳೆ ಫೀಚರ್ ನೋಡಿ, ಅದು ಅಷ್ಟು ಚಿಕ್ಕ ವಾಚ್ ಅಲ್ಲಿ ಆಟೋ ಟೆಕ್ಸ್ಟ್ ಫೀಚರ್ ಟೈಪಿಂಗ್. ಅಂದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದೀಸ್ ಫ್ರಮ್ ಓನ್ಲಿ ಆಪಲ್. ಸೊ ಬೇರೆ ಯಾರು ಇದನ್ನ ಕೊಡಕ್ ಆಗಲ್ಲ, ಈ ರೀತಿ ರಿಸರ್ಚ್ ಕೊಡಕ್ ಆಗಲ್ಲ. ದೇ ಹ್ಯಾವ್ ರಿಯಲಿ ಟೇಕನ್ ದೇರ್ ಟೈಮ್ ಔಟ್ ಅಂಡ್ ರಿಸರ್ಚ್ ಮಾಡಿ ದೇ ಆರ್ ಬ್ರಿಂಗಿಂಗ್ ಇನ್ ಪ್ರಾಡಕ್ಟ್. ಸೊ ಈ ಲಾಂಚ್ ಇವೆಂಟ್ ನಮ್ಗೆ ತಿಳಿದು ಬಂದಿದ್ದು ಅಂದ್ರೆ ದೇ ಆರ್ ಲಾಟ್ R&D ತುಂಬಾ ವರ್ಕ್ ಮಾಡ್ತಾ ಇದಾರೆ ಆಪಲ್ ಅವರು. ಹೌದು, ಬಹಳ ಇನ್ವೆಸ್ಟ್ಮೆಂಟ್ ಇದೆ R&D ಅಲ್ಲಿ. ಇವಾಗ ಇವ್ರ ಕಂಪ್ನೀಸ್ ನೋಡ್ಕೊಂಡು ಆಂಡ್ರಾಯ್ಡ್ ಅಂತಾನೆ ಹೇಳ್ಬೇಕು. ಆಂಡ್ರಾಯ್ಡ್ ಬುಲಿ ಮಾಡ್ತಿದ್ದೀನಿ ಅನ್ಕೋಬೇಡಿ ವ್ಯೂವರ್ಸ್, ಐ ಆಮ್ ನಾಟ್ ಅಫೆಂಡಿಂಗ್ ಆಂಡ್ರಾಯ್ಡ್ ಫೋನ್ ಲೈಕ್ ದಟ್. ಬಟ್ ಹೇಳ್ಬೇಕಂದ್ರೆ ಇವ್ರು ಹೆಂಗ್ ಟ್ರೆಂಡ್ ಸೆಟ್ ಮಾಡ್ತಾರೆ, ನಾವು ಇವ್ರು ಆಪಲ್ ಇದ್ ಮಾಡಿದ್ರೆ ನಾವು ಈ ವರ್ಷ ನಾವು ಈ ಫೋನ್ ಅಲ್ಲಿ ಈ ಫೀಚರ್ ಕೊಡ್ಬೇಕು, ಅದನ್ನೇ ನಾವು ಮಾರ್ಕೆಟ್ ಮಾಡ್ಬೇಕು. ಆಪಲ್ ತಂದಿದ್ರು ನಾವು ಹಿಂಗ್ ತಂದಿದೀವಿ ನೋಡಿ ಅನ್ನೋ ಆ ರೇಂಜ್ ಹೋಗ್ತಾರೆ. ಆಪಲ್ ಇಸ್ ಟ್ರೆಂಡ್ ಸೆಟ್ಟಿಂಗ್ ಬ್ರ್ಯಾಂಡ್ ಆಲ್ವೇಸ್. ಅಂಡ್ ದೇ ನೆವರ್ ಅಡ್ವರ್ಟೈಸ್ ಮಾಡಲ್ಲ. ನೀವು ಬಹಳ ಕಮ್ಮಿ ಅಡ್ವರ್ಟೈಸ್ಮೆಂಟ್ ನೋಡೋದು, ಬಿಕಾಸ್ ದ ಕ್ವಾಲಿಟಿ ಮ್ಯಾಟರ್. ಸೊ ಕ್ವಾಲಿಟಿ ಪ್ರಾಡಕ್ಟ್ ನ ನೋಡೋರು ಆಬ್ವಿಯಸ್ಲಿ ದೇ ಗೋ ಫಾರ್ ಐಫೋನ್ಸ್, ಐಪ್ಯಾಡ್ ಆಗಿರ್ಬೋದು, ಅಂಡ್ ದೇ ಗೋ ಫಾರ್ ಮ್ಯಾಕ್ ಬುಕ್. ಸೊ ಆ ಕ್ವಾಲಿಟಿ ಓನ್ಲಿ ಸ್ಪೀಕ್ಸ್, ದೇ ಡು ನಾಟ್ ನೀಡ್ ಎನಿ ಮಾರ್ಕೆಟಿಂಗ್. ಬಟ್ ಆಂಡ್ರಾಯ್ಡ್ ಅಲ್ಲಿ ಏನಾಗುತ್ತೆ, ಈಚ್ ಡೇ ದೇರ್ ಇಸ್ ಅನ್ ಅಪ್ಡೇಷನ್, ಈಚ್ ಮಂತ್ ದೇರ್ ಇಸ್ ಸೆಟ್ ಆಫ್ ಸೀರೀಸ್ ಬಿನ್ ರಿಲೀಸ್ಡ್. ರಿಯಲ್ಮಿ ಕೇಳಿದ್ರೆ ಅದು and all the sectors they are releasing, so they need marketing. So ಅವ್ರದೇ ಆದಂತ ಏನೋ ಅಂದ್ರೆ ಒಂದು ಮಾರ್ಕೆಟಿಂಗ್ ಸ್ಕಿಲ್ ಬೇಕೇ ಬೇಕಾಗುತ್ತೆ, ಯಾಕಂದ್ರೆ ತುಂಬಾ ಲಾಂಚಸ್ ಇರುತ್ತೆ ಸೀರೀಸ್ ಅಲ್ಲಿ. ಸೊ ಐಫೋನ್ 1, 2 ಇರುತ್ತೆ, ಬಟ್ ಆ ಕ್ವಾಲಿಟಿ ಆವಾಗ ಮ್ಯಾಟರ್ ಆಗುತ್ತೆ ಅಲ್ಲಿ. ಹೌದಾ, ಅದೇ ಹೇಳ್ಬೋದು. ಇವಾಗ ನಾನು ನೀವು ಯೂಟ್ಯೂಬರ್, ಬಡ್ಡಿಂಗ್ ಯೂಟ್ಯೂಬರ್ಸ್ ಅಲ್ವಾ, ನಿಮ್ಗೆ ಗೊತ್ತಿರುತ್ತೆ ಎಲ್ಲ ಯೂಟ್ಯೂಬರ್ಸ್ ಅವ್ರ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಎಲ್ಲ ಮ್ಯಾಕ್ ಬುಕ್ ಅಲ್ಲೇ ಮಾಡ್ತಾರೆ. ಮೂವೀಸ್ ಆಗ್ಲಿ ಯಾವ್ದೇ ಆಗ್ಲಿ ಮ್ಯಾಕ್ ಬುಕ್ ಇಂದಲೇ ಕೆಲ್ಸನೇ ಆಗಲ್ಲ ವಿಡಿಯೋ ಎಡಿಟಿಂಗ್ ಅಲ್ಲಿ. ಸ್ಪೆಷಲ್ ಸಾಫ್ಟ್ವೇರ್ ಬೇರೆ ಇದೆ, ಅದ್ ನಂಗೆ ಹೆಸರು ಬರ್ತಿಲ್ಲ ಅದ ಹೇಳಕ್ಕೆ. ವ್ಯೂವರ್ಸ್ ನಿಮಗೆ ಗೊತ್ತಿದ್ರೆ ಅದನ್ನ ಕಮೆಂಟ್ ಮಾಡಿ ಆಪಲ್ ಅಲ್ಲೇನೆ. ಅದೇ ಆಪಲ್ ಮ್ಯಾಕ್ ಬುಕ್ ಸೀರೀಸ್ ಒಳಗಡೆನೆ ಇರುತ್ತೆ ನಿಮಗೆ ಅದು ಸಾಫ್ಟ್ವೇರ್, ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್. ಮಾರ್ವೆಲ್ ಎಲ್ಲ ಅದೇ ಯೂಸ್ ಮಾಡೋದು ಅನ್ಸುತ್ತೆ ಅವರು ವಿಡಿಯೋಸ್ ಅಲ್ಲಿ. ಅಲ್ಲ ಸಿ, ನನಗೆ ನನ್ನ ಫ್ರೆಂಡ್ಸು ಅಬ್ರಾಡ್ ಇಂದ ನನಗೆ ಕಾಲ್ ಮಾಡ್ತಾ ಇರ್ತಾರೆ. ಸೊ ಅವ್ರು ಕೂಡ ಸಿ ದೇರ್ ಇಟ್ಸ್ ಎ ಕಾಮನ್ ಥಿಂಗ್ ಫಾರ್ ದೆಮ್ ಯೂಸಿಂಗ್ ಅ ಮ್ಯಾಕ್ ಬುಕ್. ಇವಾಗ ನಾನು ನನ್ನ ಅವ್ರ ಫೋನು ಅಥವಾ ನನ್ನ ಲ್ಯಾಪ್ಟಾಪ್ನ ಅವ್ರ ಜೊತೆ ಹ್ಯಾಂಡಲ್ ಮಾಡಕ್ ಕೊಟ್ರೆ ದೇ ಆರ್ ನಾಟ್ ಕಂಫರ್ಟಬಲ್ ವಿತ್ ಇಟ್, ಬಿಕಾಸ್ ದಟ್ ಎಕೋ ಸಿಸ್ಟಮ್ ಇಸ್ ಲೈಕ್ ದಟ್. ಆ ಕ್ವಾಲಿಟಿನೇ ಆ ಥರ ಡಿಮಾಂಡ್ ಇರೋದ್ರಿಂದ, ಪರ್ಫಾರ್ಮೆನ್ಸ್ ಆ ರೀತಿ ಇರೋದ್ರಿಂದ, so they take time to adjust for such Android based and normal ನಮ್ಮ ಈ ಲ್ಯಾಪ್ಟಾಪ್ ಅಡ್ಜಸ್ಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೋತಾರ ಅವರು. ಬಟ್ ಕ್ವಾಲಿಟಿ ವೈಸ್ ನೋ ಕಾಂಪ್ರಮೈಸ್ ಅಂತ ಹೇಳ್ಬೋದು. ಈ ಇವೆಂಟ್ ನ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗೋದು ನೋ ಕಾಂಪ್ರಮೈಸ್ ಇನ್ ಪ್ರಾಡಕ್ಟ್ R&D. ಒನ್ ಆಫ್ ಮೈ ಕಸಿನ್ ಅವರು ಇದ್ದಾರೆ, ಅವರು ಇವಾಗ ಆಪಲ್ ಅಲ್ಲೇ ತುಂಬಾ ಆಪಲ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದಾರೆ. ಅವ್ರು MNC ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಬರೀ ಆಪಲ್ ಪ್ರಾಡಕ್ಟ್ಸ್. ನಮ್ಮ ಮನೆಗೆ ಬಂದಾಗ ನಾನು ವಿಂಡೋಸ್ ಲ್ಯಾಪ್ಟಾಪ್ ಕೊಟ್ಟಾಗ ವರ್ಕ್ ಮಾಡಕ್ಕೆ ಅವ್ರಿಗೆ ಅರ್ಥ ಆಗುತ್ತೆ ನನಗೆ ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ವಿಂಡೋಸ್ ಅಲ್ಲಿ ವರ್ಕ್ ಮಾಡಕ್. ಬೇಸಿಕ್ ಕಮೆಂಟ್ಸ್ ಗೊತ್ತಿರುತ್ತೆ, ನ್ಯಾವಿಗೇಷನ್ ಆಗ್ಲಿ, ಅವ್ರು ವರ್ಕ್ ಮಾಡೋದಲ್ಲಿ ಆಪಲ್ ಅಷ್ಟು ಈಸಿಯಾಗಿ ವರ್ಕ್ ಮಾಡಕ್ ಅವ್ರಿಗೆ ಆಗಲ್ಲ ವಿಂಡೋಸ್ ಅಲ್ಲಿ, ಬಿಕಾಸ್ ದೇ ವಿಲ್ ಬಿ ಯೂಸ್ಡ್ ಅಂತಾರಲ್ಲ, ಅಡಿಕ್ಟ್ ಮಾಡ್ಬಿಟ್ಟಿರ್ತಾರೆ ಅವರು ಅವ್ರ ಲ್ಯಾಪ್ಟಾಪ್. ಅಂಡ್ ಒನ್ ಮೋರ್ ಥಿಂಗ್ ಇಸ್ ಫಿಟ್ನೆಸ್ ಪ್ಲಸ್ ಅಲ್ಲಿ 100 ವರ್ಕೌಟ್ ವಿಡಿಯೋಸ್ ಅನ್ನ ಕೂಡ ಇನ್ಕ್ಲೂಡ್ ಮಾಡ್ಬಿಟ್ಟು ಕೊಡ್ತಾ ಇದಾರೆ. ವಿತ್ ಆಪಲ್ ಫಿಟ್ನೆಸ್ ಪ್ಲಸ್ ಟೀಮ್ ಜೊತೆ ಕೋಆರ್ಡಿನೇಟ್ ಮಾಡಬಹುದು. ಯೋಗ, ಹಿಪ್, ಡಾನ್ಸ್ ಅಂಡ್ ವರ್ಕೌಟ್ಸ್ ನೆಲ್ಲ ಆಲ್ರೆಡಿ ಅವ್ರ ಗೈಡೆಡ್ ಮೆಡಿಟೇಷನ್ ಕೂಡ ಇದ್ರಲ್ಲಿ ಕೊಡ್ತಾ ಇದ್ದಾರೆ. ಅಂಡ್ 1 month ಫ್ರೀ ಟ್ರಯಲ್ ಆಪ್ಷನ್ ಇದೆ, ಮತ್ತು 3 months ಫ್ರೀ ಟ್ರಯಲ್ ವೆನ್ ಯು ಬೈ ಸೀರೀಸ್ 7 ವಾಚ್. ಸೊ ಈ ಒಂದು ಆಫರ್ ಕೂಡ ಕೊಡ್ತಾ ಇದ್ದಾರೆ ಆಪಲ್ ಫಿಟ್ನೆಸ್ ಪ್ಲಸ್ 2020 ಅಲ್ಲಿ. ಇವೆಲ್ಲ ಫೀಚರ್ಸ್ ಕೀ ಪಾಯಿಂಟ್ಸ್ ಆಗಿ ನಾವು ಮೆನ್ಷನ್ ಮಾಡಬಹುದು. ನೀವು ನೋಡಿರ್ತೀರಾ ಜನರಲಿ ಬೇರೆ ಕಂಪ್ನಿಯವರು ಫಿಟ್ನೆಸ್ ವಾಚ್ ಅಂತ ಬ್ಯಾಂಡ್ಸಿಂಗ್ ಎಲ್ಲ ಬಿಡ್ತಾರೆ, ಆದ್ರೆ ಆಪಲ್ ನೋಡಿ ಹೆಂಗ್ ಮಾಡ್ತಾರೆ, ವಾಚ್ ಬಿಟ್ಟು ಅದಕ್ಕೆ ಫಿಟ್ನೆಸ್ ಆಗಿರಕ್ಕೆ ಒಂದು ಸೀರೀಸ್ ಎಲ್ಲ ತೆಗ್ದಿದ್ದಾರೆ ಆಪಲ್ ಫಿಟ್ನೆಸ್ ಪ್ಲಸ್ ಅಂತ. ಈ ವರ್ಷದಲ್ಲಿ ಹೊಸ ಏನ್ ಫೀಚರ್ ಅಂತ ಅಂದ್ರೆ, ಇವಾಗ ನೀನು ಆಪಲ್ ವಾಚ್ ಇಟ್ಕೊಂಡು ಫಿಟ್ನೆಸ್ ಪ್ರೋಗ್ರಾಮ್ ತಗೊಂಡ್ ಮಾಡ್ತೀಯ ಅನ್ಕೋ. ಈಗ ನಿಮ್ಗೆ ಅನ್ಸುತ್ತೆ ನಿಮ್ ಫ್ರೆಂಡ್ಸ್ ಜೊತೆ ಮಾಡ್ಬೇಕಂತ. ಫಸ್ಟ್ ಟೈಮ್ ಹೆಂಗೆ ಅಂದ್ರೆ ಅಪ್ ಟು 32 people ನೀನು ವಾಚ್ ಇಂದ ಆಗಿ
ವೀಕ್ಲಿ ವಾಚ್ ಇಂದ ಆಗ್ಲಿ, ಫೋನ್ ಇಂದ ಆಗ್ಲಿ, ಟಿವಿ ಇಂದ ಆಗ್ಲಿ, ಅಪ್ ಟು 32 ಪೀಪಲ್ ನೀನ್ ಇನ್ಕ್ಲೂಡ್ ಮಾಡ್ಕೋಬಹುದು ಸೇಮ್ ಯೋಗ ಮಾಡಕ್ ನಿನ್ ಜೊತೆಗೆ. ಆ ಫೀಚರ್ ಎಲ್ಲ ಕೊಟ್ಟಿದ್ದಾರೆ. ಸೊ ಜಸ್ಟ್ ಅವ್ರು ವಾಚ್ ಬಿಟ್ಟು ಫಿಟ್ನೆಸ್ಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅಂತ ಪ್ರೂವ್ ಮಾಡ್ಕೊಂಡಿಲ್ಲ. ಅದ್ರದ್ದೇ ಪ್ರೀ ರೆಕಾರ್ಡೆಡ್ ವಿಡಿಯೋಸ್, ಸೆಷನ್ಸ್ ಮಂತ್ಲಿ, ವೀಕ್ಲಿ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಇವನ್ ಡೈಲಿ ಅಪ್ಡೇಟ್ ಆಗ್ತಿರುತ್ತೆ ಅನ್ಸುತ್ತೆ ವಿಡಿಯೋಸ್. See, they are taking out time to do such things. That's the greatness of Apple ಅಂತ ಹೇಳ್ಬೋದು. ಯಾಕಂದ್ರೆ they are taking out time and quality product ತಗೊಂಡ್ ಬರ್ತಾ ಇದ್ದಾರೆ. ಅಂಡ್ ಈ ರೀತಿ ಸ್ಪೆಸಿಫಿಕೇಶನ್ಸ್, ಈ ರೀತಿ ಒಂದು ಮ್ಯಾಸಿವ್ ಪ್ರಾಡಕ್ಟ್ ಲಾಂಚ್ ಅನ್ನೋದು ಇಟ್ಸ್ ನಾಟ್ ಎನ್ ಈಸಿ ಟಾಸ್ಕ್. ಆಕ್ಚುಲಿ ನಾವು ಒಂದು ಲಾಂಚ್ ಇವೆಂಟ್ ಅನ್ನ ನೋಡಿದಾಗ, ಒಂದನ್ನ ರಿಲೀಸ್ ಮಾಡೋದಕ್ಕೆ, ಒಂದು ಫೋನು ಅಥವಾ ಒಂದು ಯಾವುದೋ ಒಂದು ಡಿವೈಸ್ ಅನ್ನ ಲಾಂಚ್ ಮಾಡೋದಕ್ಕೆ ಇಟ್ಸ್ ಅ ವೆರಿ ಟೀಡಿಯಸ್ ಜಾಬ್. ಬಟ್ ನೋಡಿ ಎಷ್ಟು ಸೀರೀಸ್ ಲಾಂಚ್ ಮಾಡ್ತಾ ಇದ್ದಾರೆ. ಸೋ ಮೆನಿ ಅಪ್ಡೇಷನ್ಸ್ ಹಿಯರ್, ಸೋ ಮೆನಿ ಚೇಂಜಸ್ ದೇ ಆರ್ ಬ್ರಿಂಗಿಂಗ್ ಇನ್ ಆಪಲ್. So quite a good all comes down to how dedicated they are. And the good development too kuda. So good development. And moving on, one of the key feature here was iPad mini and iPad 9th generation 2021 which they have launched. So talking about that, it's been 40% iPad. I know iPad sales has growth ರೇಟ್ ತುಂಬಾ ಚೆನ್ನಾಗಿದೆ. ಅವ್ರು 40% ರೈಸ್ ಆಗಿದೆ. ಅಂಡ್ 20% ದೇ ಆರ್ ಕ್ಲೇಮಿಂಗ್ ದಟ್ ಫಾಸ್ಟರ್ ಪರ್ಫಾರ್ಮೆನ್ಸ್ ಇನ್ CPU and GPU and 3x ಫಾಸ್ಟರ್ ಫ್ರಮ್ ಪ್ರೆಸೆಂಟ್ ಕ್ರೋಮ್ ಬುಕ್ಸ್ ಅವರು ಅಪ್ಡೇಟ್ ಮಾಡ್ತಾ ಇದ್ದಾರೆ. 6x ಫಾಸ್ಟರ್ ದನ್ ಪ್ರೆಸೆಂಟ್ ಆಂಡ್ರಾಯ್ಡ್. ಸಿ ಲುಕ್ ಎಟ್ ಆಂಡ್ರಾಯ್ಡ್ ಟ್ಯಾಬ್ಲೆಟ್ಸ್, ಲುಕ್ ಎಟ್ ದಿಸ್. ವಾಟ್ 6x. See, it takes courage to claim such rules like this. Things, specifications ಈ ತರ ಈ ರೀತಿ ಕ್ಲೇಮ್ ಮಾಡಕ್ಕೆ you need guts and you have to work for it. Then only you can claim such specifications. And 12 MP ultra wide. See, iPad ಅಲ್ಲಿ they are giving you 12 MP and what 12 MP in iPhone and what 12 MP in Android. ಇದೆ. ನಂದು 108 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇದ್ರು ನೀವು ಐಫೋನ್ ಕಂಪೇರ್ ಮಾಡೋಡಿ ಏನು ಅಲ್ಲ ಅದ್ರ. So 12 MP, people may think it's a very low, but 12 MP in iPhone is brilliant actually. ಇದೊಂದು ವ್ಯೂವರ್ಸ್ ಗೊತ್ತಿರಬೇಕು. 12 MP ಕೊಡೋದು ಅಷ್ಟೇ ಇಲ್ದಲೆ ಸೆಂಟರ್ ಸ್ಟೇಜ್ ಅಂತ ಹೊಸ ಫೀಚರ್ ಅವರು ಹೋದ ವರ್ಷ ಐಪ್ಯಾಡ್ ಪ್ರೋ ಅಂದ್ರೆ 1 lakh ಅಂತ ಐಪ್ಯಾಡ್ ಪ್ರೋ ಅಲ್ಲಿ ಈ ಸೆಂಟರ್ ಸ್ಟೇಜ್ ಅನ್ನೋ ಫೀಚರ್ ಇವಾಗ ನಾನು ನಿನ್ನ ಹತ್ರ ಮಾತಾಡ್ತಿದ್ದೀನಿ, ಕ್ಯಾಮ್ರಾ ಹಿಂಗ್ ಫೋಕಸ್ ಮಾಡ್ತಿದ್ದೆ, ನನ್ನಿಂದ ಯಾರೋ ಬಂತು ಅಂದ್ರೆ ಆಟೋಮೆಟಿಕ್ ಆಗಿ ಹಿಂಗ್ ತಿರುಗುತ್ತೆ ಲ್ಯಾಪ್. ಅದೇ ಅವ್ರನ್ನೂ ಆಟೋ ಡಿಟೆಕ್ಟ್ ಮಾಡಿ ಅದೇ ಕ್ಯಾಮ್ರಾ ಆಂಗಲ್ ನ ಶಿಫ್ಟ್ ಮಾಡ್ಕೊಳತ್ತೆ. ಎಷ್ಟು ಜನ ಬಂದ್ರು ಅಷ್ಟು ಜನ ಇನ್ಕ್ಲೂಡ್ ಮಾಡ್ಕೊಳತ್ತೆ. ಅವ್ರು ಯಾರೋ ಅಲ್ಲಿ ನಿಂತಿದ್ದಾರೆ, ಅವ್ರು ಹೋದ್ರು ಅನ್ಕೊಂಡ್ರೆ ಮತ್ತೆ ಕ್ಯಾಮ್ರಾ ನಾನು ಒಬ್ಳಿಗೆ ಫೋಕಸ್ ಸೋ ಗುಡ್. ಗುಡ್ ಡೆವಲಪ್ಮೆಂಟ್ಸ್ ಆಕ್ಚುಲಿ. ಸೊ ಅಲ್ಟ್ರಾ ವೈಡ್ ಲೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಒಂದು ಮ್ಯಾಗ್ನಿಫಿಷನ್, ನೀನ್ ಇವಾಗ ಏನ್ ಪಾಯಿಂಟ್ ಹೇಳಿದೆ, ಸೊ ಇಟ್ ಕಮ್ಸ್ ಅಂಡರ್ ಅಲ್ಟ್ರಾ ವೈಡ್ ಕವರೇಜ್. ಸೊ ಅದಕ್ಕೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಆಕ್ಚುಲಿ ಡೈಗ್ನಲ್ ಇತ್ತು ಕ್ಯಾಮ್ರಾ, ನೀನ್ ಅಬ್ಸರ್ವ್ ಮಾಡಿದ್ರೆ ಈಗ ಹಾರಿಜಾಂಟಲ್ ಮಾಡಿದ್ದಾರೆ. ಹೌದೌದು, ಆತರ ಹಾರಿಜಾಂಟಲ್ ಚೇಂಜಸ್ ಮಾಡಿದ್ದಾರೆ. ಸೊ ದಟ್ಸ್ ಅ ಗುಡ್ ಡೆವಲಪ್ಮೆಂಟ್. ಯಾಕಂದ್ರೆ ಫ್ರೇಮ್ ತುಂಬಾ ಲಾರ್ಜರ್ ಫ್ರೇಮ್ ದೇ ಕ್ಯಾನ್ ಕ್ಯಾಪ್ಚರ್ ಅಟ್ ಸಿಂಗಲ್ ಮೂಮೆಂಟ್. ಸೊ ಅದಷ್ಟೇ ಅಲ್ದಲೇನೆ ಅವ್ರದ್ದು ಟ್ರೆಡಿಷನಲ್ ಟ್ರೂ ಟೋನ್ ಡಿಸ್ಪ್ಲೇ, ಸೊ ದೊಡ್ಡ ಡಿಸ್ಪ್ಲೇ, ಕಲರ್ ಸೈನ್ಸ್ ನಿಮ್ಗೆ ಗೊತ್ತು, ಆಪಲ್ ಟ್ರೂ ಟೋನ್ ಡಿಸ್ಪ್ಲೇ ಅನ್ನೋದು ತುಂಬಾ ಪಾಪ್ಯುಲರ್. ಮತ್ತೆ ಅದಕ್ಕೆ ಅಕ್ಸೆಸರೀಸು ಪ್ರೊವೈಡ್ ಮಾಡ್ತಿದ್ದಾರೆ. ಮತ್ತೆ ಅದು ಫಸ್ಟ್ ಜನರೇಷನ್ ಆಪಲ್ ಸಪೋರ್ಟ್. ಫಸ್ಟ್ ಜನರೇಷನ್ ಇವಾಗ ಆಲ್ರೆಡಿ ಥರ್ಡ್ ಜನರೇಷನ್ ಅಂತ ಇರೋದು. ಫಸ್ಟ್ ಜನರೇಷನ್ ಇದಕ್ಕೆ ಅಂದ್ರೆ ಲೈಕ್ ಪ್ರೈಸ್ ರೇಂಜ್ ನೀವೆಲ್ಲ ಜಾಸ್ತಿ ಕೊಟ್ರೆ ಅದು ಒಂದು ಕಂಪ್ಲೀಟ್ ಎಕೋಸಿಸ್ಟಮ್, ಅದಕ್ಕೆ ಫೋಲ್ಡ್ ಮಾಡೋ ಅಕ್ಸೆಸರೀಸ್ ಇರ್ಬೋದು, ಪೆನ್ಸಿಲ್ ಇರ್ಬೋದು, ಎಲ್ಲ ಒಟ್ಟು ಕಮ್ಮಿ ದುಡ್ಡಿಗೆ ಬೆಸ್ಟ್ ಕೊಡೋ ತರ ಮಾಡಿದ್ದಾರೆ ನಿಮ್ಗೆ. ಇದು 9th ಜನರೇಷನ್ ನೋಡಿ, ಚೇಂಜಸ್ ನಮಗೆ ಬೇಕಿತ್ತು. ಈ ರೀತಿ ಸ್ಪೆಸಿಫಿಕೇಶನ್ ಜೊತೆಗೆ ದೇ ಆರ್ ಗಿವಿಂಗ್ ಅ ಪೆನ್ ಸಪೋರ್ಟ್ ಆಲ್ಸೋ. ಅಂಡ್ ದ ರೇಟ್ ಆಲ್ಸೋ ಇಸ್ ಕ್ವೈಟ್ ಅ ಗುಡ್ ರೇಟ್ ಅಂತಾನೆ ಹೇಳ್ಬೋದು. ಮಿನಿಗೆ ಒಂಚೂರು ಸ್ವಲ್ಪ ಅಬ್ಜೆಕ್ಷನ್ ಗಳಿದ್ರು, 9th ಜನರೇಷನ್ 2020 ಐಪ್ಯಾಡ್ ಇಸ್ ಅಲ್ಟಿಮೇಟ್ ಅಂತ ಎಲ್ಲ ಕಡೆಯಿಂದ ಫೀಡ್ಬ್ಯಾಕ್ ಬರ್ತಾ ಇದೆ, ರಿವ್ಯೂವರ್ಸ್ ಕಡೆಯಿಂದ, ಆಮೇಲೆ ಯೂಟ್ಯೂಬರ್ಸ್ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ.
ಎಸ್ ಇದು ನಾನು ಇನ್ಕ್ಲೂಡ್ ಮಾಡ್ಲೇಬೇಕು ನಮ್ಮ ವ್ಯೂವರ್ಸ್ಗೆ. ಸೊ ಯಾರು ಐಪ್ಯಾಡ್ ತಗೋಬೇಕಂತಿದ್ರೆ ಈ ವರ್ಷ 9th ಜನರೇಷನ್ದು, ಸೊ ಪ್ರೈಸಸ್ ಸ್ಟಾರ್ಟ್ ಫ್ರಮ್ $329 ಫಾರ್ 64 GB ಅಂದಿದ್ದಾರೆ. ಸೊ ಯಾರೇ ಸ್ಟೂಡೆಂಟ್, ನೀವು ಯಾರೋ ಸ್ಟೂಡೆಂಟ್ ಆಗಿ ಓದ್ತಾ ಇರೋರು, ಅದೇ ನಿಮ್ ಸರ್ಟನ್ ಡಾಕ್ಯುಮೆಂಟ್ಸ್ ಅವ್ರಿಗೆ ಸಬ್ಮಿಟ್ ಮಾಡಿದ್ರೆ ನೀವು $329 ಕೊಡೋದೇ ಬೇಕಾಗಿಲ್ಲ. ಡೈರೆಕ್ಟ್ಲಿ $300ಗೆ ನಿಮಗೆ ಐಪ್ಯಾಡ್ ಕನ್ಸೆಷನ್ ಕೊಡ್ತಾರೆ. ಅದ್ರ ಜೊತೆಗೆ ಬ್ಯಾಂಕ್ ಡಿಸ್ಕೌಂಟ್ಸ್ ಇರುತ್ತೆ. ಹೌದು, ಬ್ಯಾಂಕ್ ಡಿಸ್ಕೌಂಟ್ಸ್ ಆಗುತ್ತೆ. ಸೊ ಲಾಟ್ ಆಫ್ ಆಫರ್ಸ್ ಯು ವಿಲ್ ಬಿ ಗೆಟಿಂಗ್. ಅದು ಫೆಸ್ಟಿವಲ್ ಸೀಸನ್ ಬೇರೆ ಬರ್ತಿದೆ, ಬಿಗ್ ಬಿಲಿಯನ್ ಡೇಸ್, ಫ್ಲಿಪ್ಕಾರ್ಟ್ ಅವ್ರದ್ದು, ಅಮೆಝಾನ್ ಗ್ರೇಟ್ ಇಂಡಿಯನ್ ಸೇಲ್ ಎಲ್ಲ. ಸೊ ಬಯರ್ಸ್ ಅಂತೂ ಫುಲ್ ಅಡ್ವಾಂಟೇಜ್ ಈ ಟೈಮ್. ಎಕ್ಸಾಕ್ಟ್ಲಿ. ಸೊ ಇನ್ನೊಂದು ಪಾಯಿಂಟ್ ಐ ವುಡ್ ಲೈಕ್ ಟು ಆಡ್ ಆಕಾಶ್, ಏನಂತ ಹೇಳಿದ್ರೆ ಇವರು ಮಾರ್ಕೆಟ್ ಅಲ್ಲಿ ಹೊಸ ಪ್ರಾಡಕ್ಟ್ ನ ಲಾಂಚ್ ಮಾಡೋದಲ್ಲೇ ಅವರ ಪ್ರೀವಿಯಸ್ ಪ್ರಾಡಕ್ಟ್ ಗಳನ್ನ ರೀಸೇಲ್ ವ್ಯಾಲ್ಯೂ ಮೇಲೂ ಅವರು ಜಾಸ್ತಿ ಫೋಕಸ್ ಮಾಡ್ತಾರೆ. You might have seen those retail shops where they buy your older iPhones and older iPads, everything. ಸೊ ಅದಕ್ಕೂ ಕೂಡ ಅವರು ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ಬೋದು. ದೇ ಕಮ್ ಅಂಡರ್ ಕಂಪ್ಲೀಟ್ ಪ್ಯಾಕೇಜ್. ಅವರು ಕಂಪ್ಲೀಟ್ ಒಂದು ರೆವಲ್ಯೂಷನೈಸ್ ಸೈಕಲ್ ಅಲ್ಲೇ ಬರ್ತಾರೆ ಅವರು ಬಂದ್ರೆ. ಮಾತಾಡಂಗೆ ಇಲ್ಲ. ಅವರು ಲಾಂಚ್ ಇವೆಂಟ್ ಅಲ್ಲೂ ಹೇಳಿದ್ರು, ನೀವು ಒಳ್ಳೆ ಐಫೋನ್ಸ್, ಇವಾಗ ಐಫೋನ್ 13 ಪ್ರೋಗೆ ನೀವು ಕೊಡ್ಬೇಕು ಅಂದ್ರೆ ಬೈ ಬ್ಯಾಕ್ ರೀಸೇಲ್ ವ್ಯಾಲ್ಯೂ $1,000 ವರ್ಗೂ ಇದೆ ನಿಮ್ಗೆ ಅಂತ ಅಂದ್ರೆ $1,000 ವರ್ಗೂ ಡಿಸ್ಕೌಂಟ್ ಸಿಗುತ್ತೆ ಅವ್ರಿಗೆ ಅಪ್ಗ್ರೇಡ್ ಆಗ್ಬೇಕಾದ್ರೆ. ಆ ತರ ಫೀಚರ್ ಯಾರು ಕೊಡ್ತಾರೆ ಹೇಳಿ? ರೀಸೇಲ್ ವ್ಯಾಲ್ಯೂ ಇಸ್ ಆಲ್ಸೋ ನಾಟ್ ಲೆಸ್. ರೀಸೇಲ್ ವ್ಯಾಲ್ಯೂ ತುಂಬಾ ಚೆನ್ನಾಗಿ ಕೊಡ್ತಾರೆ. ನನ್ನ ಫ್ರೆಂಡ್ಸ್ ಎಲ್ಲ ರೀಸೇಲ್ ಮಾಡಿ ದೇ ಆರ್ ಅಪ್ಗ್ರೇಡಿಂಗ್ ಟು ಐಫೋನ್ 13. ಸೊ 12ಗೂ ಒಳ್ಳೆ ಬೆಲೆ ಕೊಡ್ತಾ ಇದ್ದಾರೆ. ಸೊ ನೀಡ್ ನಾಟ್ ವರಿ ಅಬೌಟ್ ರೀಸೇಲಿಂಗ್. ಒಂದ್ ಟೈಮಲ್ಲಿ ಒಂದು ಮೀಮ್ ಆಗಿತ್ತು, ಕಿಡ್ನಿ ಮಾರ್ಬೇಕು ಐಫೋನ್ ತಗೋಬೇಕು. ಬಟ್ ನಾಟ್ ನೆಸೆಸರಿ ನಾವು ವಿತ್ ರೀಸೆಂಟ್ ಅಲ್ವಾ. ಹೌದು, ನಮ್ಗೊಬ್ರು ಇನ್ನೊಂದು ಪಾಯಿಂಟ್ ಆಡ್ ಮಾಡ್ಬೇಕು. ನಾವು ಇಂಡಿಯಾದಲ್ಲಿ ಇರೋದ್ರಿಂದ ಸ್ವಲ್ಪ ನಮ್ಗೆ ಈ ತರ ಆಪಲ್, ಎಸ್ಪೆಷಲಿ ಆಪಲ್ ಸ್ಮಾರ್ಟ್ಫೋನ್ಸ್ ಆರ್ ಎನಿಥಿಂಗ್ಸ್ ಅವ್ರ ರಿಲೇಟೆಡ್ ಪ್ರಾಡಕ್ಟ್ಸ್ಗೆ ಸ್ವಲ್ಪ ಇಲ್ಲಿ ಕಾಸ್ಟ್ಲಿ ಇರುತ್ತೆ. ಅದೇ ನೀವು ಒಂದು ರೀಸೇಲ್ ವ್ಯಾಲ್ಯೂ ಆಗಿರ್ಲಿ ಏನೇ ಆಗ್ಲಿ, ಎಸ್ಪೆಷಲಿ US ಇಂದ ತರಿಸ್ಕೊಂತೀರಾ, ದುಬೈಯಿಂದ ತರಿಸ್ಕೊಂತೀರಾ ಅಂದ್ರೆ ರಿಯಲಿ ವೆರಿ ಚೀಪ್ ಪ್ರೈಸಸ್ ಸಿಗುತ್ತೆ ನಿಮಗೆ. ಸೊ ನಿಮ್ಗೆ ಕಸಿನ್ಸ್ ಇರೋ ಅಂದ್ರೆ ಫಾರಿನ್ ಕಂಟ್ರೀಸ್ ಇಂದ, ಮೇಕ್ ಶೋರ್ ದಟ್ ಯು ವಿಲ್ ಟ್ರೈ getting things from them. Apple, especially Apple products. I am telling you. Yeah, that's a brilliant suggestion that you have given. Suggestion. ಅಲ್ಲ, ಒಳ್ಳೆ ರೇಟ್ ಸಿಗ್ತಾ ಇದೆ ಅಂದ್ರೆ ಏನಕ್ಕೆ ಅವಾಯ್ಡ್ ಮಾಡೋದಲ್ವಾ? ಇಟ್ಸ್ ಅ ಗುಡ್ ಡೆವಲಪ್ಮೆಂಟ್. ಹೌದು. ಸೊ ಕ್ಯಾಮ್ರಾ ಅಲ್ಟಿಮೇಟ್ ಆಗಿದೆ. ಸೊ ಈ ಲಾಂಚ್ ಇವೆಂಟ್ ನ ಸಮರೈಸ್ ಮಾಡೋದಂದ್ರೆ ದೇ ಆರ್ ಫೋಕಸಿಂಗ್ ಆನ್ ಕ್ಯಾಮ್ರಾ. ಐಫೋನ್ 13 ಲಾಂಚ್ ಅಷ್ಟೇ ಅಲ್ಲದೆ ದೇ ಆರ್ ಫೋಕಸಿಂಗ್ ಆನ್ ಐಪ್ಯಾಡ್ ಆಲ್ಸೋ, ಆಪಲ್ ವಾಚ್, ಫಿಟ್ನೆಸ್ ಅಪ್ಗ್ರೇಡ್ ಮಾಡ್ತಾರೆ. iPad mini, that's also important. iPad mini ನಾವು ಇದ್ರ ಬಗ್ಗೆ ಒಂದ್ ನಿಮಿಷ ಅಂತೂ ತಗೊಂಡ್ಲೇಬೇಕು. iPad mini ಬಗ್ಗೆ ಹೇಳಕ್ ನಾವು iPad 9th ಜನರೇಷನ್ ಬಗ್ಗೆ ಮಾತಾಡಿರ್ತೀವಿ. iPad mini ಬಂದು ಮೊದಲು ನಿಮ್ಗೆ ಬ್ರೆಸಲ್ಸ್ ಎಲ್ಲ ದಪ್ಪ ಕಾಣ್ತಿತ್ತು ಮೇಲೆ ಕಡೆಗೆ, ಎಡ್ಜ್ಲೆಸ್. ಈಗ iPad Pro ಇತ್ತಲ್ಲ, 1 lakh ನಿಯರ್ಲಿ ಬರೋದು, ಆ ತರ ಇಷ್ಟೇ ಚಿಕ್ಕದ್ ಮಾಡಿ ಫುಲ್ ಬೆಸಲ್ಲೆಸ್ ಎಕ್ಸ್ಪೀರಿಯನ್ಸ್ ಮಾಡಿದಾರೆ ನಿಮ್ಗೆ. ಚಿಪ್ಸೆಟ್ ನಿಮ್ಗೆ ಕಾಂಪ್ರಮೈಸ್ ಮಾಡಿಲ್ಲ. ಅಂಡ್ ಒನ್ ಮೋರ್ ಥಿಂಗ್ ಆಕಾಶ್, ಏನಂದ್ರೆ USB Type-C ಪೋರ್ಟ್ ಕೊಡ್ತಾ ಇದಾರೆ. ಇದು ಆಕ್ಚುಲಿ ಇದು ಫಸ್ಟ್ ಟೈಮ್ ಕೊಡ್ತಾ ಇದಾರೆ ಇವರು Type-C ಪೋರ್ಟ್. ಸೊ ಇದು iPad mini-ಯಲ್ಲಿ iPad mini-ಯಲ್ಲಿ it's the first time they are giving it, and they are claiming 10x faster than the previous iPad mini ಏನಿತ್ತು. ಸೊ 10% ಅಂದ್ರೆ ಗುಡ್ ಕ್ಲೇಮ್ಸ್. ಆಲ್ಸೋ ರೇರ್ ಕ್ಯಾಮ್ರಾ, 12 MP, 4K ರೆಕಾರ್ಡಿಂಗ್ ಸಪೋರ್ಟ್, ಸ್ಟೀರಿಯೋ ಆಡಿಯೋ ಸಪೋರ್ಟ್ ಇದೆ, ಅಂಡ್ 100% ರಿಸೈಕಲ್ಡ್. ನೀನು ಫಸ್ಟ್ ಪಾಯಿಂಟ್ ಹೇಳ್ದಂಗೆ 100% ರಿಸೈಕಲ್ಡ್ ಅಲ್ಯೂಮಿನಿಯಂ ಮಟೀರಿಯಲ್ ಅಲ್ಲಿ ದೇ ಆರ್ ಬಿಲ್ಡಿಂಗ್ ದಿಸ್. ಸೊ ಕ್ವೈಟ್ ದೇ ಆರ್ ಆಲ್ಸೋ ಕೇರಿಂಗ್ ಅಬೌಟ್ ದಿ ಗ್ಲೋಬಲ್ ವಾರ್ಮಿಂಗ್ ಆಲ್ಸೋ ಅಂಡ್ ಎವ್ರಿಥಿಂಗ್ ಅಬೌಟ್ ದಟ್. ಬ್ರೈಟ್ನೆಸ್ ಕಾಂಪ್ರಮೈಸ್ ಮಾಡಿಲ್ಲ. 500 nits ಅಂತ ಹೇಳ್ತಾ ಇದ್ದಾರೆ ಲಿಕ್ವಿಡ್ ರೆಟಿನಾ ಡಿಸ್ಪ್ಲೇ. ಮತ್ತೆ 4 ಡಿಫರೆಂಟ್ ಗಾರ್ಜಿಯಸ್ ಕಲರ್ಸ್, ಡಿಫರೆಂಟ್ ಕಲರ್ಸ್ ಮಾತಾಡಂಗೆ ಇಲ್ಲ. ವೇರಿಯಂಟ್ಸ್, ಕಲರ್ ವೇರಿಯಂಟ್ಸ್ ನ ಇಫ್ ಯು ಹೋಲ್ಡ್ ಇಟ್ ಇನ್ ಯುವರ್ ಹ್ಯಾಂಡ್, that look itself is a very great premiumness. ಆ ಒಂದು ಅಲ್ಟಿಮೇಟ್ ಲುಕ್ ಬರುತ್ತೆ ನಾವು ಹಿಡ್ಕೊಂಡಾಗ ಐಫೋನ್ ನ. ಸೊ ಐಫೋನ್ ಫ್ಯಾನ್ಸ್ ಆಕ್ಚುಲಿ ಒಂದು ಫೆಸ್ಟ್ ಅಂತ ಹೇಳ್ಬೋದು ಆ ಇವೆಂಟ್. ಹೌದು. It was a festival. ಯಾಕಂದ್ರೆ lot of products were launched and people were exactly happy for that, because ಅಷ್ಟು ಒಂದೇ ಸತಿಗೆ ಯಾವತ್ತೂ ಮಾಡಿಲ್ಲ ಆಪಲ್ ಅವರು ಅಷ್ಟೊಂದು ಲಾಂಚಸ್. ಎಷ್ಟು ಡೆವಲಪ್ಮೆಂಟ್ ಮಾಡ್ತಾರೆ ಆದ್ರೆ ತುಂಬಾ ರೇರು. ತುಂಬಾ ರೇರು.
and they take one at a time, but this time they are taking it large at a time, so good development. ಹೌದೌದು, ಫಿಂಗರ್ ಪ್ರಿಂಟ್ ಇವಾಗ ಮಿನಿಗೆ ಇಲ್ಲಿಟ್ಟಿದ್ದಾರೆ. ಸೊ ಹಳೆ ಐಫೋನ್ಸ್ ಅಲ್ಲಿ ನೋಡ್ತಿದ್ವಿ ನೀವು, ಇಲ್ಲಿತ್ತು ಮೇಲ್ಗಡೆ, ಇಲ್ಲಿ ಒತ್ತಬೇಕಿತ್ತು. ಈಗ ಅದೇ ಮಿನಿಯಲ್ಲೂ ಅದೇ ತರ ಫೀಚರ್ ಮಾಡಿದ್ದಾರೆ. ಮೊದ್ಲು ಐಫೋನ್ಸ್ ನಿಮ್ಗೆ ಡಿಸೈನ್ ಕರ್ವ್ಡ್ ಆಗಿರ್ತಿತ್ತು, ಈಗೆಲ್ಲ ನಿಮ್ಗೆ ಈ ತರ ಸ್ಟ್ರೈಟ್ ಬರ್ತಿದೆ. ಅವ್ರು ಹಳೇ ಕಾಲದ ಡಿಸೈನ್ ಅಲ್ಲಿಂದಾನೇ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಪ್ರಾಡಕ್ಟ್ ಎಲ್ಲ. ಆ ಡಿಸೈನ್ ಲ್ಯಾಂಗ್ವೇಜ್ ಫಾಲೋ ಮಾಡ್ತಿದ್ದಾರೆ. And they are also taking the previous research and adding on the new features and bringing up new revolutionized products into the market. ಅದೇ ಅದಂತಾರಲ್ಲ ನಾಸ್ಟಾಲ್ಜಿಕ್ ಫೀಲಿಂಗ್. ಯಾರೋ ಇವಾಗ ಐಫೋನ್ 12 ಯೂಸ್ ಮಾಡ್ತೀವಿ, ನಾನು ಮೊದ್ಲು ಐಫೋನ್ 5 ಅಲ್ಲೂ ಇದೇ ತರ ಡಿಸೈನ್ ಇತ್ತಲ್ಲ ಅಂತ ಅನ್ಕೊಂತಿರ್ತಾರೆ. ಹೌದೌದು, ದೇ ಕ್ಯಾನ್ ರೀಕಾಲ್ ಎವ್ರಿಥಿಂಗ್ ಅಂಡ್ ಆ ಒಂದು ಎಕ್ಸ್ಪೀರಿಯನ್ಸ್ ಇಸ್ ಆಲ್ಸೋ ಡಿಫ್ರೆಂಟ್. ನಮಗೆ ಆಂಡ್ರಾಯ್ಡ್ ನಾವು ಯೂಸ್ ಮಾಡ್ತಾ ಇದೀವಿ, ಸೊ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ನಮಗೆ ಕಮ್ಮಿ. ಬಟ್ ಆ ಒಂದು ಎಕ್ಸ್ಪೀರಿಯನ್ಸ್ ನಾನು ನಮ್ಮ ವ್ಯೂವರ್ಸ್ ಕಡೆಯಿಂದ ಆಗಿರ್ಬೋದು ಅಥವಾ ನನ್ನ ಫ್ರೆಂಡ್ಸ್ ಕಡೆಯಿಂದನೂ ಕೇಳಿದ್ದೀನಲ್ಲ, ಇಟ್ಸ್ ಅ ಬ್ರಿಲಿಯಂಟ್ ಎಕ್ಸ್ಪೀರಿಯನ್ಸ್. ಅದೊಂದು ಹೋಲ್ಡ್ ಮಾಡೋದಾಗಿರ್ಬೋದು, ಆ ಒಂದು ಫೀಚರ್ಸ್ ಆಗಿರ್ಬೋದು, ಆ ಒಂದು ಕ್ಯಾಮ್ರಾ ಕ್ವಾಲಿಟಿ ಆಗಿರ್ಬೋದು, ಇಟ್ಸ್ ಅಲ್ಟಿಮೇಟ್. ಸೊ ಹೌದು, ನಮ್ ಆಂಡ್ರಾಯ್ಡ್ ಯೂಸ್ ಮಾಡ್ತಿರೋದ್ರಲ್ಲಿ ನಮ್ಗೆ ಆಂಡ್ರಾಯ್ಡ್ ಸ್ಟಫ್ ಸ್ವಲ್ಪ ಜಾಸ್ತಿನೇ ಅಂತ ಅನ್ಕೊಂತೀನಿ, ನಮಗೆ ಗೊತ್ತಿರುತ್ತೆ ಆಪಲ್ ಕಿನ್ನ. ಎಕ್ಸಾಕ್ಟ್ಲಿ. ಸೊ ನೈಸ್ ಮೀಟಿಂಗ್ ಯು ಆಕಾಶ್. ಥ್ಯಾಂಕ್ ಯು ಫಾರ್ ಟೇಕಿಂಗ್ ಯುವರ್ ಟೈಮ್. ನಮ್ಮ ಜೊತೆಗೆ ಮಾತಾಡಿದೀವಿ, ನಮ್ಮ ವ್ಯೂವರ್ಸ್ಗೂ ಒಳ್ಳೆ ಮಾಹಿತಿ ಸಿಕ್ಕಿರುತ್ತೆ ಅನ್ಕೊಂತಾ ಇದ್ದೀನಿ ಆಪಲ್ ಬಗ್ಗೆ. ಸೊ ಆಪಲ್ ಲಾಂಚ್ ಇವೆಂಟ್ ಸಮರೈಸ್ ಮಾಡಿದೀವಿ, ಯಾವೆಲ್ಲ ಪ್ರಾಡಕ್ಟ್ಸ್ಗಳು ಲಾಂಚ್ ಆದವು, ಏನೆಲ್ಲ ಆಗಿತ್ತು, ಏನೆಲ್ಲ ಹೊಸ ಫೀಚರ್ಸ್ಗಳನ್ನ ಆಪಲ್ ತಗೊಂಡ್ಬರ್ತಾ ಇದೆ ಅನ್ನೋದನ್ನ ನಮ್ಮ ವೀಕ್ಷಕರು ತಿಳಿಸ್ಕೊಟ್ಟಿದ್ದೀರಿ. ಸೊ ಥ್ಯಾಂಕ್ ಯು. ಅಂಡ್ ಗೋಟೆಕ್ ಆಕಾಶ್ ಅಂತ ಇವರು ಚಾನಲ್ ಇದೆ, ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇವರು ಒಳ್ಳೆ ಇಂಗ್ಲಿಷ್ ಅಲ್ಲಿ ಕಂಟೆಂಟ್ ಮಾಡ್ತಾ ಇರ್ತಾರೆ. ಲಿಂಕ್ಸ್ ಇನ್ ದ ಡಿಸ್ಕ್ರಿಪ್ಷನ್. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಹೋಗಿ ನಮ್ಮನ್ನು ಫಾಲೋ ಮಾಡಿ, ಅವ್ರನ್ನೂ ಫಾಲೋ ಮಾಡಿ. ಅವರು ಒಳ್ಳೆ ಅಪ್ಡೇಟ್ಸ್ ಕೊಡ್ತಾ ಇರ್ತಾರೆ, ಟೆಕ್ ನ್ಯೂಸಸ್ ಎಲ್ಲ ಮಾಡ್ತಾ ಇರ್ತಾರೆ. ನೈಸ್ ಟು ಹಿಯರ್ ದಟ್ ಯು ಹ್ಯಾವ್ ರೀಚ್ಡ್ ಅರೌಂಡ್ 200+ ಸಬ್ಸ್ಕ್ರೈಬರ್ಸ್, ರೈಟ್? ಹೌದು. ಕಂಗ್ರಾಚುಲೇಷನ್ಸ್. ಸೊ ದಟ್ಸ್ ಆಲ್ಸೋ ಗುಡ್ ಡೆವಲಪ್ಮೆಂಟ್. ಥ್ಯಾಂಕ್ ಯು ಸೊ ಮಚ್. ಓಕೆ, ಅಂಡ್ ಥ್ಯಾಂಕ್ ಯು ಆಕಾಶ್. ಥ್ಯಾಂಕ್ ಯು ಗಾಯ್ಸ್. ಸಿ ಯು ಇನ್ ಅವರ್ ನೆಕ್ಸ್ಟ್ ಸೆಷನ್ ವಿಡಿಯೋ. ಮತ್ತೆ ನಿಮ್ಗೆ ಈ ತರ ಡಿಸ್ಕಷನ್ ವಿಡಿಯೋಸ್ ಬೇಕು ಅಂತಂದ್ರೆ ಅದಕ್ಕೂ ಕಮೆಂಟ್ ಮಾಡಿ. ಯಾವ ಟಾಪಿಕ್ಸ್ ಇದೆ ಅದಕ್ಕೂ ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರು ಕ್ವಶನ್ಸ್ ನಮ್ಗೆ ಕೇಳ್ಬೇಕಂತಿದ್ರು ಅದಕ್ಕೂ ಕಮೆಂಟ್ ಮಾಡಿ ತಿಳಿಸಿ. ಬಿಕಾಸ್ ನಮ್ದು ನಿಮ್ದು ಇಂಟ್ರಾಕ್ಷನ್ ಕಮೆಂಟ್ ಸೆಕ್ಷನ್ ಇಂದಾನೆ ಆಗೋದಲ್ವಾ. ಸೊ ನಿಮ್ಗೆ ಏನ್ ಬೇಕಿದೆ ಏನ್ ಬೇಡಿಲ್ಲ ಅಂತ ಕಮೆಂಟ್ ಸೆಕ್ಷನ್ ಇಂದಾನೆ ನಮಗೆ ಗೊತ್ತಾಗೋದು. ಸೊ ಡೋಂಟ್ ಫರ್ಗೆಟ್ ಟು ಕಮೆಂಟ್. That's a place where we interact with. That's a place where we interact with our audience and know what audience require. So ಏನ್ ಬೇಕು ಆಡಿಯನ್ಸ್ ನಾವು ಅಲ್ಲಿಂದಾನೆ ನೋಡಿ ತಿಳ್ಕೋಬೇಕು. ಹೌದು, ಎಸ್ಪೆಷಲಿ ನಾವು ವಿಡಿಯೋ ನಮ್ಮ ಕನ್ನಡ ಜನಕ್ಕೋಸ್ಕರ ಅರ್ಥ ಆಗಂಗೆ ಮಾಡಕ್ಕೆ ನಾವು ನಮ್ ಕಡೆಯಿಂದ 100% ಟ್ರೈ ಮಾಡಿದೀವಿ. ಜಾಸ್ತಿ ಜನ ಈಗ ಐಫೋನ್ 13 ಹೋದ್ರೆ ನೀವು ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ಸಿಗುತ್ತೆ, ಇಂಗ್ಲಿಷ್ ಅಲ್ಲಿ ಸಿಗ್ಬೋದು, ಮತ್ತೆ ಹಿಂದಿಯಲ್ಲಿ ಸಿಗುತ್ತೆ. ಕನ್ನಡದಲ್ಲಿ ಈ ತರ ಮಾಡೋದು ಸ್ವಲ್ಪ ಕಮ್ಮಿ ಜನ. ಅನುಪಮ್ ಅಂತ ಅವರು ಮಾಡ್ತಾ ಇದ್ದಾರೆ ಕನ್ನಡದಲ್ಲಿ, ಅವ್ರಿಗೂ ಅಪ್ರಿಶಿಯೇಟ್ ಮಾಡಿ. ಎಸ್ಪೆಷಲಿ ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ ಗಾಯ್ಸ್. ಇಲ್ಲ ಸಿ ದೇರ್ ಇಸ್ ನಥಿಂಗ್. ನಾವು ಕನ್ನಡನ ನಾವು ಉಳಿಸಿದ್ರೆ ನಾವು ಕನ್ನಡ ಬೆಳೆಯುತ್ತೆ ಅನ್ನೋ ಒಂದು ಆಸೆಯಿಂದ ನಾವು ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ಶುರು ಮಾಡಿದ್ದು. ಸೊ ಎನಿವೇ, ಥ್ಯಾಂಕ್ ಯು ಫಾರ್ ಟೇಕಿಂಗ್ ದಿಸ್ ಟೈಮ್ ಅಂಡ್ ವಿ ಆಲ್ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್ ಜೊತೆಗೆ ಮತ್ತೆ ಸಿಗ್ತೀವಿ. ನಮಸ್ಕಾರ. Like, share and subscribe.